ನಮಸ್ಕಾರ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವೆಬಿನಾರ್ಗೆ. ಸೊ ಇದು ಬಿಹೈಂಡ್ ದಿ ಸೀನ್ಸ್ ವೆಬಿನಾರ್. ಸೊ ಅಂದರೆ ನೀವು ಕಿರುಚಿತ್ರ ಏನು ಮಾಡಿದ್ದೀರಾ ಅದ್ರ ಹಿಂದೆ ಯಾವ ರೀತಿ ಕೆಲಸ ಮಾಡಿದ್ದೀರಾ ಮತ್ತು ಅದರೊಳಗೆ ನಿಮ್ಮ ಒಂದು ಅನುಭವ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಒಂದು ಕುತೂಹಲ ಮತ್ತು ಎಲ್ಲರಿಗೂ ತಿಳಿಸೋ ಅಂಥ ಒಂದು ಪ್ರಯತ್ನ ಇದು. ನಾವು ಈ ವೆಬಿನಾರ್ನ ಶುರು ಮಾಡೋಕ್ಕಿಂತ ಮೊದಲು ಒಂದು ಕಿರು ಪರಿಚಯ TKSF ಬಗ್ಗೆ. ನಮಗೆಲ್ರಿಗೂ ಗೊತ್ತಿರೋ ಥರನೇ TKSF ನಮ್ಮ ಉತ್ತರ ಅಮೆರಿಕಾದ ಒಂದು ನಾನ್ ಪ್ರಾಫಿಟ್ ಸಂಸ್ಥೆ. ಇದರ ಮುಖ್ಯ ಉದ್ದೇಶ ಇಲ್ಲಿಯ ಸ್ಥಳೀಯ ಕನ್ನಡಿಗರ ಒಂದು ಪ್ರತಿಭೆ ಏನಿದೆ, ಅವರ ಚಿತ್ರ ಉತ್ಸಾಹ ಏನಿದೆ, ಆಸಕ್ತಿ, ಇದೆಲ್ಲವನ್ನು ಮುಂದೆ ತರುವಂಥ ಒಂದು ಪ್ರಯತ್ನ. ಹಾಗಾಗಿ ಇದು ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಮುಂದೆ ಬರ್ತಾ ಇದೆ. ಇದು 2ನೇ ಬಾರಿ ನಾವು ಈ ಕಿರು ಚಿತ್ರೋತ್ಸವ ನಡೆಸ್ತಾ ಇರೋದು. ಮತ್ತು ಮೊದಲನೇ ಸಲ ಮಾಡಿದಾಗ ತುಂಬ ಅತ್ಯಂತ ಆಸಕ್ತಿಯಿಂದ ಎಲ್ಲರೂ ಪಾಲ್ಗೊಂಡು ಅದು ಬರೀ ಟೆಕ್ಸಾಸಿಗೆ ಮಾತ್ರ ಸೀಮಿತವಾಗಿತ್ತು. ಈ ಸಲ ಅದು ಇಡೀ ಉತ್ತರ ಅಮೆರಿಕಾದ ಎಲ್ಲ ಕನ್ನಡಿಗರಿಗೆ ಒಂದು ಸದಾವಕಾಶವನ್ನು ಕೊಟ್ಟಿದೆ. ಸೊ ಇದರ ಒಂದು ಪರಿಚಯನ ನೋಡ್ಬೋದು ನಾವು. ಅದು ಒಂದು ವಿಡಿಯೋ ನೋಡ್ಕೊಂಡು ಬರೋಣ. Welcome to Rock and Grill, where we feature authentic Indian cuisine. Immerse yourself in the abundance of aromas, spices, and flavors. Our culinary experts have a passion for designing memorable feasts and are committed to featuring only fresh, healthy, and whole foods. Take a culinary trip through India and experience an array of appetizing, delectable, and delicious dishes. Visit us today at rockandgrillusa.com to learn more and to book your next event. ಈಗ ಮೊದಲನೆಯದಾಗಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಒಂದು ಒಳ್ಳೆಯ ಚಿತ್ರದ ತಂಡವನ್ನು ನಾನು ಇಲ್ಲಿ ಇಂಟರ್ವ್ಯೂ ಮಾಡ್ತಾ ಇರೋದು ನನಗೆ ಒಂದು ಸದಾವಕಾಶ ಅಂತ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ನಾನು ಚಿಕ್ಕವನಾಗಿದ್ದಾಗ ನಮ್ಮ ಇಲ್ಲಿ ಈ ಚಿತ್ರದ ಪ್ರೊಟಗನಿಸ್ಟನ್ನ ನಾವು ಮಾಲ್ಗುಡಿ ಡೇಲ್ಸ್ ಮೂಲಕ ನೋಡಿ ಅವಾಗ ಸಂತೋಷ ಪಟ್ಟಿದ್ದು. ಬಟ್ ದಿಸ್ ದಿ ಫಸ್ಟ್ ಟೈಮ್ ನನಗೆ ಒಂದು ಆಪರ್ಚುನಿಟಿ ಟು ಇಂಟ್ರ್ಯಾಕ್ಟ್ ಇಲ್ಲಿ. ಸೊ ದಟ್ಸ್ ಎ ಪ್ರಿವಿಲೇಜ್ ಹಿಯರ್. ಇಟ್ಸ್ ಸೋ ನೈಸ್. ಸೊ ಮೊದಲನೇದು ನನಗೆ ಒಂದು ಏನು ಕುತೂಹಲ ಇದೆ ಅಂದರೆ, ಈ ಟೈಟಲ್ ತುಂಬ ಒಳ್ಳೆಯ ಟೈಟಲ್ ಮತ್ತು ಆ ವಿಷಯ ಕೂಡ ತುಂಬ ಒಳ್ಳೆಯ ರೀತಿ ಪ್ರಸ್ತಾವನೆಗೊಂಡಿದೆ. ಈ ಶೀರ್ಷಿಕೆ ಇಡೋದಕ್ಕೆ ನಿಮಗೆ ಇನ್ಸ್ಪೈರ್ ಮಾಡಿದ್ದು ಏನು ಅಂತ ಕೇಳ್ಬೋದಾ? ಅಲ್ಲಿಂದ ಶುರು ಮಾಡಿಕೊಂಡು ಆಮೇಲಿಂದ ನೀವೇ ಒಬ್ರು ಪರಿಚಯ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅಲ್ಲಿಂದ ಶುರು ಮಾಡೋಣ. ಆಕ್ಚುಲಿ ಹೇಗೆ ಅಂದರೆ, ಮೊದಲು ಕಥೆ ಬರೆದ್ಬಿಟ್ಟು ಆಮೇಲೆ ಶೀರ್ಷಿಕೆ ಬರೀತಾರೆ. ಬಟ್ ಇಲ್ಲಿ ನಮ್ಮಲ್ಲಿ ಮೊದಲು ಶೀರ್ಷಿಕೆ ಮಾಡಿ ಆಮೇಲೆ ಕಥೆ ಬರೆದಿತ್ತು. ಸೊ ಅಂದ್ರೆ ಇದು ಶಂಕರಾಚಾರ್ಯರ ಸಿದ್ಧಾಂತ ಅಂತ ನಾವು ಎಲ್ರಿಗೂ ಗೊತ್ತೇ ಇದೆ. ಬಟ್ ಏನಂದ್ರೆ, ಈ ಸಿದ್ಧಾಂತನ ಸ್ವಲ್ಪ ಆಳವಾಗಿ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟಕರವಾದದ್ದು. ಅಂದ್ರೆ ಈ ಅದ್ವೈತ ಅಂದ್ರೆ ಏನು, ಇದರದ್ದು ಮಾಹಿತಿ ಬಹಳ ಜನಕ್ಕೆ ಆಕ್ಚುಲಿ ಇಲ್ಲ. ಆಮೇಲೆ ಅದನ್ನ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡಿದ್ರು ಎಲ್ಲ ವಿಷಯನ ಸಂಪೂರ್ಣವಾಗಿ ತಿಳ್ಕೊಳಕ್ ಆಗೋದಿಲ್ಲ, ಯಾಕಂದ್ರೆ ಅದರಲ್ಲಿ ಸಾಕಷ್ಟು ಎಲಿಮೆಂಟ್ಸ್ಗಳಿದೆ. ಸೊ ಹಾಗಾಗಿ ಅದರಲ್ಲಿ ಹೇಳ್ಬೇಕಂದ್ರೆ, ಈ ಚಿತ್ರದಲ್ಲಿ ನಾವು ಬರೀ
1% ಅಷ್ಟೇ ಉಪಯೋಗಿಸಿರೋದು ಅದ್ವೈತ ಕಾನ್ಸೆಪ್ಟನ್ನು. ಅದು ತುಂಬ ವಿಶಾಲವಾದದ್ದು. ಸೊ ಮೊದಲು ಶೀರ್ಷಿಕೆ ಬರೆದು ಆಮೇಲೆ ನಾವು ಕಥೆ ಬರ್ತೀವಿ. ತುಂಬ ಸಂತೋಷ. ಈಗ ಒಂದು ಕಿರು ಪರಿಚಯ ನಿಮ್ಮ ತಂಡದ ಬಗ್ಗೆ. ನೀವು ನಿರ್ದೇಶಕರು ಅಂತ ಗೊತ್ತು, ಬಟ್ ನಿಮ್ಮ ತಂಡದ ಪರಿಚಯ, ಚಿತ್ರದ ತೆರೆ ಮೇಲೆ ಯಾರ್ಯಾರೇ, ಅದು ಹಿಂದೆ ಯಾರು ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆ ಒಂಚೂರು ತಿಳಿಸ್ಕೊಡಿ. ಖಂಡಿತ ಸರ್. ಈ ಚಿತ್ರ ಮುಖ್ಯವಾಗಿ ನಾವು ಪಾತ್ರಗಳನ್ನ ನೋಡಿದ್ರೆ 4 ಮುಖ್ಯ ಪಾತ್ರಗಳು ಬರುತ್ತೆ ಇಲ್ಲಿ. ಆಮೇಲೆ ಕೆಲವರು ಬೇರೆಯವರು ಇದ್ದಾರೆ, ಜೂನಿಯರ್ ಆಕ್ಟರ್ಸು. ಬಟ್ ಮುಖ್ಯವಾಗಿ ಅಂದರೆ ಕೋರ್ಸ್ ನಮ್ಮ ಚಿತ್ರದ ನಾಯಕ ನಟನಾದಂಥ ಮಹೇಶ ಅವ್ರ ಪಾತ್ರ ಮಾಡಿರುತ್ತೆ ರಘುರಾಮ್ ಅವರು. ಆಮೇಲೆ ನಾಯಕ ನಟಿಯಾಗಿ ಶ್ರುತಿ ನಾಯಕ್ ಅವರು, ಮಾಯಾ ಅಂತ ಹೇಳಿಬಿಟ್ಟು ಕ್ಯಾರೆಕ್ಟರು. ಆಮೇಲೆ ಇನ್ನೊಂದು ಸಪೋರ್ಟಿಂಗ್ ರೋಲಲ್ಲಿ ಕಾರ್ತಿಕ್ ಕುಂದೂರ್ ಅವರು ಶಕ್ತಿ ಅನ್ನೋ ಪಾತ್ರ ಮಾಡಿದ್ದಾರೆ. ಆಮೇಲೆ ನಮ್ಮ ಇನ್ನ 2 ಪಾತ್ರಗಳು ಮುಖ್ಯವಾಗಿ ಅಂದರೆ, ಒಂದು ಆಫೀಸಲ್ಲಿ ಒಬ್ಬ ಎಂಪ್ಲಾಯಿ ಪಾತ್ರ ಪೀಟರ್ ಅಜೀಜ್ ಅಂತ ಹೇಳಿ, ಆಮೇಲೆ ಆಫ್ರಿಕನ್ ಅಮೆರಿಕನ್ ಪಾತ್ರ ಎಜಿರೋ ಮೊವೇರಿಯಾ ಅಂತ ಹೇಳಿ. ಸೊ ಇವು ಮುಖ್ಯ ಪಾತ್ರಗಳು. ಇದರ ತೆರೆಯ ಹಿಂದೆ ಕೆಲಸ ಮಾಡಿರೋಂಥವ್ರು ಹೇಳಬೇಕು ಅಂತಂದರೆ, ಡೈರೆಕ್ಟರ್ ಆಫ್ ಫೋಟೋಗ್ರಫಿ DOP ಅವಿಯಲ್ ಕುರುಲ್ಕರ್ ಅಂತ. ಅವರು ನಾನ್ ಕನ್ನಡಿಗ, ಬಟ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಆಮೇಲೆ ಫಸ್ಟ್ AD ಅಂದರೆ ಸಹ ನಿರ್ದೇಶಕರಾಗಿ ಹಾವಿಯರ್ ಅಲ್ಫಾರೋ ಅಂತ ಹೇಳಿ, ಅವರು ನಮ್ಮ ಅವಿಯಲ್ ಮತ್ತು ಹಾವಿಯರ್ ಇಬ್ಬರು ನಮ್ಮ ಕಂಪನಿ ಜೊತೆ ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರು ಮುಖ್ಯ ಪಾತ್ರದಲ್ಲಿ. ಇನ್ನು ಲೈಟಿಂಗ್ ಡಿಪಾರ್ಟ್ಮೆಂಟು ಮ್ಯಾಕ್ಸ್ ಕಾಟ್ಸ್ಕೋ ಅಂತ ಹೇಳಿ ಅವರು. ಅಂದರೆ ಇವರೆಲ್ಲರೂ ನಮ್ಮ ಒಂದು ವರ್ಚುವಲ್ ಒಂದು ರೀತಿ ನಮ್ಮ ಟೀಮ್ ಅವರು ಅಂತ ಅನ್ಕೋಬಹುದು, ಬಿಕಾಸ್ ವಿ ಬಿನ್ ವರ್ಕಿಂಗ್ ವಿತ್ ದೆಮ್ ಫಾರ್ ಅ ಲಾಂಗ್ ಟೈಮ್. ಸೊ ಹಾಗಾಗಿ ನಮ್ಮ ಬೇರೆ ಪ್ರಾಜೆಕ್ಟ್ಸಲ್ಲಿ ಎಲ್ಲ ಇವರು ನಮಗೆ ಸಹಕಾರ ಕೊಟ್ಟಿರೋದು. ಆಮೇಲೆ ಮ್ಯೂಸಿಕ್ ಬಂದ್ಬಿಟ್ಟು ನವೀನ್ ನ್ಯೂಮನ್, ವಿಚ್ ಇಸ್ ಮೈಸೆಲ್ಫ್ ಆ್ಯಂಡ್ ದರ್ ಇಸ್ ಒನ್ ಪರ್ಸನ್ ಕಾಲ್ಡ್ ನ್ಯೂಮನ್ ಅಂತ ಹೇಳಿ ಅವರು ಮಾಡಿರೋದು. ಇನ್ ಎಡಿಟಿಂಗ್ ಆ್ಯಂಡ್ ಕಲರ್ ಗ್ರೇಡಿಂಗು ಎಲ್ಲ ಈ ಜವಾಬ್ದಾರಿನ ನಾನೇ ವಹಿಸ್ಕೊಂಡೆ. ಅದು ಬಿಟ್ಟರೆ ಇನ್ನು ಕ್ಯಾಮ್ರಾ ಸಹಾಯ ಮಾಡಿದ್ದಾರೆ. ಆಮೇಲೆ ಪ್ರೊಡಕ್ಷನ್ ಮೇಲೆ ಮೇಕಪ್ ಆ್ಯನಾ ಅಂತ ಹೇಳಿಬಿಟ್ಟು. ಸೊ ಹೆಚ್ಚಾಗಿ ಅಂದರೆ ಇಟ್ಸ್ ಅ ಕಾಂಬಿನೇಷನ್ ಆಫ್ ಕನ್ನಡಿಗಾಸ್ ಆ್ಯಂಡ್ ನಾನ್ ಕನ್ನಡಿಗಾಸ್ ಈ ಚಿತ್ರದಲ್ಲಿ ಕೆಲಸ ಮಾಡಿ. ತುಂಬ ಸಂತೋಷ. ಮತ್ತು ನನಗೆ ತುಂಬ ಇಷ್ಟ ಆಗಿದ್ದು, ನೀವು ಹೇಗೆ ಪ್ರೊಟಗನಿಸ್ಟಿಗೆ ಮಹೇಶ ಅಂತ ಹೆಸರಿಟ್ವಿ, ಅದೇ ರೀತಿ ಹೀರೋಯಿನ್ಗೆ ಮಾಯಾ ಅಂತ ಹೆಸರಿಟ್ಟದ್ದು ಅದ್ವೈತದ ತತ್ವಕ್ಕೆ ತುಂಬ ಅವಳ ಪೂರಕವಾಗಿ ತುಂಬ ಚೆನ್ನಾಗಿ ತಗೊಂಡಿದ್ದೀರಾ. ಈಗ ನನಗೆ ಪ್ರಶ್ನೆ ಇರೋದು, ನಮ್ಮ ರಘುರಾಮ್ ಅವರು, ಶ್ರುತಿ ಆಗಲಿ, ಕಾರ್ತಿಕ್ ಅವರು ಆಗಲಿ, ನಿಮಗೆ ಈ ಪ್ರಾಜೆಕ್ಟಿಗೆ ಬರೋದಕ್ಕೆ ಪ್ರೇರೇಪಿಸಿದ್ದೇನು? ನಿಮಗೆ ಏನು ಇನ್ಸ್ಪೈರ್ ಮಾಡ್ತು? ನಮಸ್ಕಾರ, ನಾನು ರಘುರಾಮ್. ಮಹೇಶ ರೋಲ್ ಮಾಡಿದ್ದೇನೆ. ನವೀನ್ ನನಗೆ ಮುಂಚಿನಲ್ಲೂ ಪರಿಚಯ ಇತ್ತು. ಸೊ ನವೀನ್ ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡಿ, ಈ ಥರ ಒಂದು ಕಾನ್ಸೆಪ್ಟ್ ಇದೆ, ಇದ್ರ ಮೇಲೆ ನಾನು ಸ್ಕ್ರಿಪ್ಟ್ ಬರಿತಾ ಇದ್ದೀನಿ ಅಂತ ಇನಿಷಿಯಲಿ ನಮ್ಮದು ಕಾನ್ವರ್ಸೇಷನ್ ಆಯಿತು. ದ ಕಾನ್ಸೆಪ್ಟ್ ವಾಸ್ ಬ್ಯೂಟಿಫುಲ್. ಸೊ ನಾನು ಅದೇ ನವೀನ್ಗೆ ಹೇಳಿದ್ದು, ಸ್ವಲ್ಪ ಸ್ಕ್ರಿಪ್ಟ್ ಮಾತ್ರ ಚೆನ್ನಾಗಿ ಬರೆಯೋಣ, ಚೆನ್ನಾಗಿ ಸ್ಕ್ರೀನ್ ಪ್ಲೇ ಇರಬೇಕು, ಇರೋದು ಶಾರ್ಟ್ ಫಿಲ್ಮು, ಸೊ ಒಳ್ಳೆ ಸ್ಕೋಪ್ ಇದೆ, ಬಟ್ 15-16 ನಿಮಿಷದಲ್ಲಿ ಬೋರ್ ಆಗದೆ ಚೆನ್ನಾಗಿ ನೆರೇಟಿವ್ನ ಎಳ್ಕೊಂಡು ಹೋಗುವಂಥ ಒಂದು ಒಳ್ಳೆ ಸ್ಕ್ರೀನ್ ಪ್ಲೇ ನಾವು ಡೆವಲಪ್ ಮಾಡೋಣ ಅಂತ. ಸೊ ಅದು ಲಕಿಲಿ ಇಟ್ ಆಲ್ ಫೆಲ್ ಇನ್ ಟು ಪ್ಲೇಸ್. ಆ್ಯಂಡ್ ನವೀನ್ ಸೂಪರ್ ಟ್ಯಾಲೆಂಟೆಡ್. ನೀವು ಕೇಳಿದಂಗೆ ಡಿರೆಕ್ಷನ್ನು, ಸ್ಕ್ರಿಪ್ಟು, ಇನ್ಕ್ಲೂಡಿಂಗ್ ಟು ಸಮ್ ಡಿಗ್ರಿ ಫಿನಾನ್ಷಿಯಲ್ ರಿಸೋರ್ಸಸ್ ಎಲ್ಲ ಹಾಕ್ಕೊಂಡು ಮಾಡಿದ್ರು. ಸೊ ಈ ವಾಸ್ ಇನ್ಸ್ಪೈರಿಂಗ್ ಟು ದ ಟೀಮ್ ಆಲ್ಸೋ. ಸೊ ನಾವೆಲ್ಲ ಸರಿಯಾಗಿ we did our bits, so I'm just glad that the film turned out to be really good. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರುತಿ. ಮಾಯಾ ಅನ್ನೋ ಪಾತ್ರನ ನಿಭಾಯಿಸಿದ್ದೀನಿ. ಸೊ ಆ್ಯಕ್ಚುಲಿ ನವೀನ್ ಅವ್ರನ್ನ ನಾನು ನಮ್ಮ ಫಸ್ಟ್ ಪ್ರಾಜೆಕ್ಟ್ ಪ್ರೀಮಿಯರಲ್ಲಿ ಮೀಟ್ ಆಗಿದ್ದು. ಅವ್ರು ಬಂದು ನರೇಟ್ ಒಂದು ಲೈನರ್ ಹೇಳಿದ್ರು. ಕೇಳಿ ತುಂಬ ವೆರಿ ಡೀಪ್, ವೆರಿ ಫಿಲಾಸಫಿಕಲ್ ಅನಿಸ್ತು. ಆ್ಯಂಡ್ ಇದರಲ್ಲಿ ನನಗೆ ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ ನಾನು 2 ಥರದ ಪಾತ್ರ ಮಾಡ್ತಿದ್ದೀನಿ, ವಿಚ್ ವಾಸ್ ವೆರಿ ಅಟ್ರಾಕ್ಟಿವ್ ನನಗೆ.
ಮಾಡೋದಕ್ಕೆ. ಆ್ಯಂಡ್ ದ ಅದರ್ ಪಾರ್ಟ್ ಇಸ್ ದಟ್ ಟೀಮ್ ತುಂಬ ಪ್ರೊಫೆಷ್ನಲ್ ಇದೆ ಆ್ಯಂಡ್ ದಿಸ್ ಇಸ್ ಓನ್ಲಿ ಮೈ ಸೆಕೆಂಡ್ ಪ್ರಾಜೆಕ್ಟ್. ಸೊ ನನಗೆ ಕಲಿಯುವಂಥದ್ದು ಬಹಳ ಬಹಳ ಇದೆ ಅಂತ ನನಗೆ ಅನಿಸ್ತು. ಸೊ ಆ್ಯಂಡ್ ನವೀನ್ ಇಸ್ ಅ ವೆರಿ ನೈಸ್ ಪರ್ಸನ್. ಅವ್ರ ಜೊತೆ ಮಾತಾಡಿ ನನಗೆ ತುಂಬ ಖುಷಿ ಆಯಿತು. ಸೊ ಹಾಗಾಗ್ಲಿಕ್ಕೆ ಹೋಗಿ there was no looking back. ವೆರಿ ನೈಸ್. ಕಾರ್ತಿಕ್ ಅವ್ರು. ಆ, ನಮಸ್ಕಾರ. ಮೊದಲನೇದಾಗಿ ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ನೀವೇನು ಆರ್ಗನೈಸಿಂಗ್ ಕಮಿಟಿ ಇದ್ದಾರೆ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತೀನಿ. ಈ ಥರದ್ದೊಂದು ಕಾರ್ಯ ಈ ನಾರ್ತ್ ಅಮೇರಿಕಲ್ಲಿ, ಅದು NRI ಕನ್ನಡಿಗರ ಒಂದು ಕಮ್ಯುನಿಟಿಯಲ್ಲಿ ಯಾರೂ ಮಾಡಿರಲಿಲ್ಲ ಇಷ್ಟು ಬಿಗ್ ಸ್ಕೇಲಲ್ಲಿ. ಅದಕ್ಕೆ ಫಸ್ಟ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಎಂಟೈರ್ ಟೀಮ್ಗೆ. ನನ್ನ ಮತ್ತು ನವೀನ್ ಅಸೋಸಿಯೇಷನ್ ಹೇಗೆ ಅಂದರೆ, ನಾನು 2016 ಟೈಮಲ್ಲಿ ಕೆನಡಾಗೆ ಬಂದಿದ್ದು. ಬಟ್ ಅದಕ್ಕಿಂತ ಮುಂಚೆನೂ ನಾನು ಅಲ್ಲಿ ಬೆಂಗಳೂರಲ್ಲಿ ಇರಬೇಕಾದ್ರೆ ಹವ್ಯಾಸಿ ಕಲಾವಿದನಾಗಿ ಕೆಲವು ಕಿರುಚಿತ್ರಗಳಲ್ಲಿ ಅಥವಾ ಥಿಯೇಟರಲ್ಲಿ ಪ್ರಕಾಶಂ ಅಂತ ನಾನು ಥಿಯೇಟ್ರಲ್ಲಿ ಹೋಗ್ತಾ ಇದ್ದೆ. ಅದಾದಮೇಲೆ ಇಲ್ಲಿ ಬೆಂಗಳೂರಿಗೆ ನಾನು ಬಂದಾಗ, ಕೆಲಸದ ನಿಮಿತ್ತ ಬಂದಾಗ, ಎಲ್ಲೋ ಒಂದು ಕಡೆ 2 ವರ್ಷ ಗ್ಯಾಪ್ ಆಯಿತು, ಏನೂ ಮಾಡ್ತಾ ಇಲ್ಲ ಅಂತ ತುಡಿತಾ ಇತ್ತು. ಹಾಗಾಗಿ ನಾವು ಒಂದು ವಾಟ್ಸ್ಯಾಪ್ ಗ್ರೂಪ್ ಮಾಡಿದ್ವಿ, ಹೀಗೆ ಒಂದು ಶಾರ್ಟ್ ಮೂವಿ ಮಾಡೋಣ ಅಂತ. ಎಲ್ಲ ಯಾರ್ಯಾರಿದ್ದಾರೆ, ಮೂವಿ ಮೇಕರ್ಸ್ ಯಾರ್ಯಾರಿದ್ದಾರೆ ಅಂತ ಎಲ್ಲ ನಾವು ಕಾಂಟ್ಯಾಕ್ಟ್ ಮಾಡೋ ಅಷ್ಟೊತ್ತಿಗೆ ನವೀನ ಸಿಕ್ಕಿದ್ರು. ವೆರಿ ಫಸ್ಟ್ ಡೇ ಮೀಟಿಂಗಲ್ಲಿ ಪಾರ್ಕಲ್ಲಿ ಸ್ಕ್ವೇರ್ನಲ್ಲಿ ನಾವು ಮೀಟ್ ಆಗಿದ್ವಿ. ನಾವು, ನವೀನು, ಹಾಗೆ ಇನ್ನೂ ಹಲವು ಒಂದು 10 ಜನ ಸೇರಿದ್ವಿ. ನಾವು ಫಸ್ಟ್ ಶಾರ್ಟ್ ಮೂವಿ ಅಂತ ಒಂದು ಶಾರ್ಟ್ ಮೂವಿ ಮಾಡಿದ್ವಿ. ಅದರಲ್ಲಿ ನಾನು, ನವೀನ್ ಅವರು ಎಲ್ಲರೂ ಇದ್ವಿ. ತುಂಬ ಜನ ಇದ್ದರು ಇಲ್ಲಿ ಕೆನಡಾದವರು. ಅಲ್ಲಿಂದ ನನ್ನ ಅಸೋಸಿಯೇಷನ್ ನವೀನ್ ಅವ್ರ ಜೊತೆ ಸ್ಟಾರ್ಟ್ ಆಯಿತು. ಆಮೇಲೆ ನವೀನ್ ಅವ್ರ ಟ್ಯಾಲೆಂಟ್ ಬಗ್ಗೆ ನನಗೆ ಮೊದಲಿಂದನೂ ಗೊತ್ತಿತ್ತು. ಸೊ ಅವ್ರಿಗೆ ಮೊದಲಿಂದನೂ ಹೇಳ್ತಾ ಇದ್ದೆ, ಏನೇ ಇದ್ದರೂ ನಿಮ್ಮ ಶಾರ್ಟ್ ಮೂವಿಲಿ ವಿಭಿನ್ನವಾದ ಏನೇ ಕ್ಯಾರೆಕ್ಟರ್ಗಳಿದ್ರು ನನಗೆ ಹೇಳಿ ಅಂತ. ಸೊ ಅದೇ ಪ್ರಕಾರವಾಗಿ ನವೀನ್ ಅವರು ಹೇಳಿದರು. ನಾನು ಇದರಲ್ಲಿ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು ನನಗೆ. ನಿಜವಾಗ್ಲೂ ಈ ಸ್ಟೋರಿ, ನನಗೆ ಎಂಟೈರ್ ಸ್ಟೋರಿ ಗೊತ್ತಿಲ್ಲ, ಬಟ್ ನನ್ನ ಪಾತ್ರ ಶಕ್ತಿ ಅನ್ನೋ ಒಂದು ಸಪೋರ್ಟಿಂಗ್ ರೋಲ್ ಮಾಡಿದ್ದೀನಿ. ನನಗೆ ರಘುರಾಮ್ ಅವ್ರ ಜೊತೆ ಆ್ಯಕ್ಟ್ ಮಾಡೋಂಥ ಒಂದು ಸನ್ನಿವೇಶ, ಥ್ಯಾಂಕ್ ಯು ಫಾರ್ ದ್ಯಾಟ್ ನವೀನ್. ಅಂಡ್ ಅದೇ ನೀವು ಹೇಳ್ದಂಗೆ ರಘುರಾಮ್ ಚೈಲ್ಡ್ಹುಡ್ ಆರ್ಟಿಸ್ಟು. ಅವರು ಚಿಕ್ಕಲಿಂದ ಅಂದರೆ ಕ್ಯಾಮ್ರಾ ನೋಡ್ಕೊಂಡು ಬಂದಿದ್ದಾರೆ. ಅವ್ರ ಜೊತೆ ಒಂದು ಒಳ್ಳೆ ಅವಕಾಶ. ಸೊ ನಾವು ಆ್ಯಕ್ಟಿಂಗ್ ಮಾಡೋ ಜೊತೆ ಅವ್ರು ಹೇಗೆ ಮಾಡ್ತಾರೆ, ಅವ್ರು ಹೇಗೆ ರಿಯಾಕ್ಷನ್ ಕೊಡ್ತಾರೆ, ಅದನ್ನೆಲ್ಲ ನೋಡಿ ನಾವೂ ಕಲಿಬೋದು. ಒಳ್ಳೆ ಆಪರ್ಚುನಿಟಿ. ಎಂಟೈರ್ ಟೀಮ್ಗೆ ನಾನು ಥ್ಯಾಂಕ್ ಯು ಹೇಳ್ತಾ, ನವೀನ್ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ನವೀನ್, ನೀವು ಮೊದಲೇ ತಿಳಿಸ್ದಂಗೆ ಈ ಸಬ್ಜೆಕ್ಟು ತುಂಬ ಗಾಢವಾಗಿದೆ, ಮತ್ತು 2.5 ಗಂಟೆ ಕಾಲ ಇದ್ರೂ ಸಾಲದು. ಯಾಕೆ ಉಪೇಂದ್ರ ಇದೇ ಅಂಥರದ್ದನ್ನ ಡಿಫ್ರೆಂಟ್ ಟ್ರೀಟ್ಮೆಂಟ್ ಕೊಟ್ಟಿಯಾರಾಗಲೇ ಪೂರ್ತಿ ಚಲನಚಿತ್ರ ಆಗಿ. ಬಟ್ ಇದನ್ನ ಕಿರುಚಿತ್ರಕ್ಕೆ 14 ನಿಮಿಷಕ್ಕೆ ಅಳವಡಿಸಿರೋದು ತುಂಬ ಶ್ಲಾಘನೀಯ ಅಂತ ಅನ್ನಿಸ್ತು. ಇದರೊಳಗೆ ನಿಮ್ಮ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಇದೆ, ಏನಿದೆ ಅದನ್ನು 14 ನಿಮಿಷಕ್ಕೆ ಮಾಡಬೇಕಾದ್ರಿಂದ ಯು ಹ್ಯಾವ್ ಟು ಕೈಂಡ್ ಆಫ್ ಬ್ರಿಂಗ್ ದಟ್ ಸೋ ಮೆನಿ ಎಸೆನ್ಸ್. ಅದನ್ನು ಯಾವ ರೀತಿ ನೀವು ಅಪ್ರೋಚ್ ಮಾಡಿದ್ರಿ? ಮತ್ತು ಇದರೊಳಗೆ ನಿಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸಸ್ಸಿಂದ ಏನಾದ್ರು ಡ್ರಾ ಮಾಡಿದ್ರಾ ಅದಕ್ಕೆ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಮುಖ್ಯವಾಗಿ ನಮಗೆ ಶೀರ್ಷಿಕೆ ಗೊತ್ತಿತ್ತಲ್ವಾ? ಸೊ ಶೀರ್ಷಿಕೆಯಲ್ಲಿ ಈ ಪಾತ್ರದಲ್ಲಿ ಬರುವಂಥದ್ದು ಅಂದ್ರೆ ನಾಯಕ ನಟನ ಪಾತ್ರ ಏನಿದೆ, ಅವರು ಅವ್ರಿಗೆ ಆಗ್ತಾ ಇರೋಂಥ ಪ್ರತಿದಿನದ ಅನುಭವಗಳಲ್ಲಿ ಮುಖ್ಯವಾಗಿ ಇವ್ರ ಕ್ಯಾರೆಕ್ಟರ್ ಏನಿದೆ, ಈ ಒಂದು ವ್ಯಕ್ತಿ ನಾನು ಅನ್ನೋದು ತುಂಬ ಇರುತ್ತೆ. ನಾನು ಬೇರೆ, ಜಗತ್ತೇ ಬೇರೆ, ನನ್ನ ರೀತಿ ಜಗತ್ತು ನಡ್ಕೊಂಡು ಹೋಗ್ಬೇಕು ಅನ್ನೋದು. ಸೊ ಈ ಒಂದು ಸೆಪರೇಷನ್ ಇರಬೇಕಾದ್ರೆ ಅಲ್ಲಿ ಅವರು ಯಾವ್ಯಾವ ಥರದ ಕಾನ್ಫ್ಲಿಕ್ಟ್ಗಳನ್ನ ಅವರು ಎದುರಿಸ್ತಾರೆ ಜಗತ್ತಿನಲ್ಲಿ ಅನ್ನೋದು ನಾವು ಮುಖ್ಯವಾಗಿ ತೋರಿಸ್ಬೇಕಾಯ್ತು. ಹಾಗಾಗಿ ಮೊದಲು ನಾವು ಕಾನ್ಫ್ಲಿಕ್ಟ್ಗಳು ಹುಡುಕ್ಬೇಕಾಯ್ತು, ಯಾವ್ಯಾವ ರೀತಿ ಕಾನ್ಫ್ಲಿಕ್ಟ್ಗಳು ಬರುತ್ತೆ ಅಂತ ಹೇಳಿ. ಓಕೆ, ಒಂದು ಆಫೀಸಲ್ಲಿ ಆಗಿರ್ಬೋದು, ಆಮೇಲೆ ಇವ್ರ ಜೊತೆ ಆಗಿರ್ಬೋದು, ಒಂದು ಒಬ್ಬ ಕಳ್ಳ ಇವನ್ನ ಹಿಡಿಯಕ್ಕೆ ಬಂದಾಗ ಆಗಿರ್ಬೋದು. ಆ ಪ್ರತಿಯೊಂದು ಕಾನ್ಫ್ಲಿಕ್ಟ್ ಆದಾಗ ಅವರ ಕ್ಯಾರೆಕ್ಟರಲ್ಲಿ ಏನೋ ಒಂದು ಸಣ್ಣ ಒಂದು ಬದಲಾವಣೆ ಆಗುತ್ತೆ. ಸೊ ಅವರು ಯಾವ ಫೇಸಲ್ಲಿ ಇದ್ದಾರೆ ಅಂದರೆ, ಈಗ ಸಂಪೂರ್ಣವಾಗಿ ಅವ್ರಿಗೆ ಪರಿವರ್ತನೆನೂ ಆಗಿಲ್ಲ, ಆಮೇಲೆ ಅವರ ಗುಣ ಏನಿದೆ ಅದು ಸಂಪೂರ್ಣವಾಗಿ ಬಿಟ್ಟು ಹೋಗಿಲ್ಲ. ಸೊ ಈ ಎರಡರ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈಗ ಸಂಪೂರ್ಣವಾಗಿ ಬಿಟ್ಟು ಹೋದ್ರೆ ಅವರ ಅದ್ವೈತದ ಸಿದ್ಧಾಂತದ ಪ್ರಕಾರ ಅವರು ಜಗತ್ತಿನ ಜೊತೆ ಒಂದಾಗ್ತಾರೆ. ಬಟ್ ಇಲ್ಲಿ ಹೇಗೆ ಅಂದ್ರೆ ಅವ್ರ ಮಧ್ಯದಲ್ಲಿ ಇದ್ದಾರೆ. ಸೊ ಇದು ನಾವು
ಥ್ರೂ ಔಟ್ ದ ಫಿಲ್ಮ್ ನಾವು ಇದನ್ನ ಕರ್ಕೊಂಡು ತಗೊಂಡು ಹೋಗ್ಬೇಕಾಯ್ತು. ಸೊ ಈ ರೀತಿ ನಾವು ಪ್ರತಿಯೊಂದು ಕಾನ್ಫ್ಲಿಕ್ಟ್ಗಳನ್ನ ಬರ್ಕೊಂಡು ಹೋಗಿ ಆಮೇಲೆ ಅದನ್ನ ಸ್ವಲ್ಪ ರಿಫೈನ್ ಮಾಡಿಬಿಟ್ಟು ಅದನ್ನ ಫೈನ್ ಟ್ಯೂನ್ ಮಾಡಿ ಆಮೇಲೆ ಟೀಮ್ ಅವ್ರ ಜೊತೆ ನಾವು ಸಾಕಷ್ಟು ರಿವಿಷನ್ಸ್ ಮಾಡಿದ್ವಿ ಸ್ಕ್ರಿಪ್ಟ್. ಒಂದು ಸರ್ತಿ ಇಟ್ಮೇಲೆ ಆಮೇಲೆ ಕೆಲವರು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೋದು, DOP ಆಗಿರ್ಬೋದು, ಅವರು ಹೇಳಿದ್ರು ಇಲ್ಲ ಇದರಲ್ಲಿ ಕೆಲವೊಂದು ಯಾಕಂದ್ರೆ ನಾವು ತರ್ಕದ ಆಂಗಲ್ ಅಲ್ಲೂ ನೋಡ್ಬೇಕಾಗತ್ತೆ, ಇದು ಲಾಜಿಕಲಿ ಕರೆಕ್ಟ್ ಇದೆಯೋ ಇಲ್ವೋ ಅಂತ ಹೇಳಿ. ಕೆಲವೊಂದ್ ಸರ್ತಿ ಲಾಜಿಕ್ ತರಬೇಕಾಗತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಅದ್ವೈತ ಅನ್ನೋದೇನಂತ ಇಟ್ಸ್ ಬಿಯಾಂಡ್ ಲಾಜಿಕ್. ಇದನ್ನ ನಾವು ಸ್ವಲ್ಪ ಸೂಕ್ಷ್ಮ ರೀತಿಯಲ್ಲಿ ಪ್ರತಿಯೊಂದು ಎಲಿಮೆಂಟ್ಸ್ ನಾವು ಗಮನಿಸಿ ಇದನ್ನ ರಿಫಾರ್ಮ್ ಮಾಡ್ಬೇಕಾಯ್ತು. ತುಂಬ ಸಂತೋಷ. ಐ ಥಿಂಕ್ ಹೌದು, ಅಲ್ಲಿ ಸೂಕ್ಷ್ಮತೆಗಳು ತುಂಬಾ ಇರೋದ್ರಿಂದ ನಿಮಗೆ ಅದನ್ನು ಪಿಕ್ಚರೈಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ. ಬಟ್ ಆದರೆ ನೀವು ಯಾವ ರೀತಿ ಅದನ್ನು ನಿಭಾಯಿಸಿದ್ದೀರಾ ಅಂದರೆ ನಿಜಕ್ಕೂ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಅನ್ನಿಸ್ತು. ಆ್ಯಂಡ್ ಆ ಕಾನ್ಫ್ಲಿಕ್ಟ್ಸನ್ನು ನೀವು ಯಾವ ಥರ ತಂದಿದ್ದೀರಾ ಅದು ಎಲ್ಲರ ಜೀವನದಲ್ಲಿ ಪ್ರತಿನಿತ್ಯ ನಾವು ಯಾವುದೋ ಒಂದು ರೀತಿಯಲ್ಲಿ ನಾವು ನೋಡ್ತಾ ಇರ್ತೀವಿ, ರೈಟ್? ಸೊ ಈ ಮೂಲಕ ನಮಗೆ ಪ್ರೇಕ್ಷಕರಿಗೂ ಒಂಥರ ಸೆಲ್ಫ್ ರಿಯಲೈಸೇಷನ್ ಮಾಡೋವಂಥ ಪ್ರಯತ್ನ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಈಗ ಒಂದು ಸಣ್ಣ ಪ್ರೊಮೋ ನೋಡ್ಕೊಂಡು ಬರೋಣ, ಆಮೇಲಿಂದ ಮುಂದೆ ಡಿಸ್ಕಸ್ ಮಾಡಿ. ನಿಜಕ್ಕೂ ತುಂಬ ಒಳ್ಳೆ ಆಫರಲ್ಲಿ ತುಂಬ ಪ್ರಕೃತಿ ಮಡ್ಲಲ್ಲಿ ಇರುವಂಥ ಒಂದು ಮನೆಯನ್ನು ಕಟ್ಕೊಡೋಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಪ್ಲೀಸ್ ದಯವಿಟ್ಟು ನಿಮ್ಮ ಹತ್ರ ಹಣ ಇದ್ದರೆ ತಗೊಳ್ಳಿ, ಬಟ್ ದಯವಿಟ್ಟು ಸಾಲ ಗಿಲ್ಲ ಮಾಡಿ ಮನೆ ತಗೊಳ್ಬೇಡಿ. ಅದು ನಾನು ಯಾವತ್ತೂ ಪ್ರಮೋಟ್ ಮಾಡಲ್ಲ. ಸಾಲ ಮಾಡಿ ಮನೆ ಮಾಡಬೇಡಿ. ನಿಮ್ಮ ಹತ್ರ ದುಡ್ಡಿತ್ತು ಅಂದರೆ ಧೈರ್ಯವಾಗಿ ಆರಾಮಾಗಿ ತಗೊಳ್ಳಿ. ಆಮೇಲೆ ಅವರು ಪಾಪ ಸಾಲ ಅಂತ ಏನು ಕೊಡ್ತಾ ಇದ್ದಾರೆ ಅದನ್ನೂ ಒಳ್ಳೆ ಆಫರ್ಲೇ ಕೊಟ್ಟಿದ್ದಾರೆ. 3 ವರ್ಷ 0% ಇಂಟ್ರೆಸ್ಟಲ್ಲಿ 3 ವರ್ಷ ನಿಮಗೆ ಕಟ್ಟುವಂಥ ಕಾಲಾವಕಾಶ ಇರುತ್ತೆ. ಆ್ಯಂಡ್ 10 ವರ್ಷ ನೀವೇನು ಟೀ ಪ್ಲಾಂಟೇಶನ್ ಹಾಕ್ಕೊಡ್ತಾರೆ ಅದನ್ನು ಮೇಂಟೆನೆನ್ಸು ಸಹ ಅವರೇ ಮಾಡ್ತಾಯಿದ್ದಾರೆ. 10 ವರ್ಷ ಆದಮೇಲೆ ನಮಗೆ ಸಮಾಧಾನ ಆಗಲಿಲ್ಲ, ಈ ಪ್ರಾಪರ್ಟಿ ನಾವು ಮಾರ್ಬಿಡ್ತೀನಿ ಅಂದರೆ 10 ಪಟ್ಟು ರೇಟ್ ಕೊಟ್ಟು ಅದನ್ನು ಅವರೇ ತಗೊಳ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಈ ಥರ ಎಲ್ಲ ಯಾರೂ ಹೇಳೋದಿಲ್ಲ. ಅಷ್ಟು ಒಳ್ಳೆ ಮನಸ್ಸಿರೋದ್ರಿಂದ ಅಷ್ಟೊಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ದಯವಿಟ್ಟು ತಮ್ಮ ಹತ್ರ ಹಣ ಇದ್ದರೆ ಒಂದು ಪ್ರಕೃತಿ ಮಡ್ಲಲ್ಲಿ ಮನೆ ಮಾಡಬೇಕು ಅಂತ ಏನಾದ್ರು ನಿಮ್ಗೆ ಅನಿಸಿದರೆ ದಯವಿಟ್ಟು ಇನ್ವೆಸ್ಟ್ ಈಗ ನೆಕ್ಸ್ಟು ಈಗ ಫಿಲಮ್ ಮೇಕಿಂಗ್ ಪ್ರೋಸೆಸ್ಸಿಗೆ ಬಂದಾಗ ಈಗ ಈ ಲೊಕೇಶನ್ಸ್ ಆಗಲಿ ಅದನ್ನೆಲ್ಲ ಯಾವ ರೀತಿ ನೀವು ನಿರ್ಧರಿಸಿದ್ರಿ, ಅದಕ್ಕೆ ಏನು ಕಾರಣ ಇತ್ತು? ನೀವು ಓಪನಿಂಗ್ ಶಾಟ್ ತೊಗೊಂಡ್ರಿ, ಅದು ಮಾಯಾ ಮತ್ತು ಮಹೇಶ್ ಅವರ ಕಾನ್ವರ್ಸೇಷನಿಂದ ಶುರುವಾಗತ್ತಲ್ಲ, ಅದನ್ನೇ ಯಾಕೆ ನೀವು ಶುರು ಮಾಡ್ಕೊಂಡ್ರಿ ಅಂತ? ಇದರಲ್ಲಿ ಸರ್ ಏನು ಅಂದ್ರೆ ನಾವು ಒಂದು ರಿವರ್ಸ್ ಸ್ಕ್ರಿಪ್ಟಿಂಗ್ ಅಂತ ಹೇಳ್ತಾರೆ ಫಿಲ್ಮ್ ಮೇಕಿಂಗ್ ಅಲ್ಲಿ. ಸೊ ನಾವು ರಿವರ್ಸ್ ಸ್ಕ್ರಿಪ್ಟಿಂಗ್ ಕಾನ್ಸೆಪ್ಟ್ನ ಉಪಯೋಗಿಸಿದ್ವಿ. ಸೊ ಮೊದಲು ಮಹೇಶ ಮತ್ತೆ ಮಾಯಾ ಅವರ ಕಾನ್ವರ್ಸೇಷನ್ ಇಂದ ಶುರುವಾಗುವಂತ ಸೀನು, ಇದರ ಹಿಂದೆ ಮಹೇಶ ತನಗಾಗಿರೋ ಅನುಭವಗಳ ಬಗ್ಗೆ ಹೇಳ್ತಾ ಹೋಗ್ತಾನೆ, ಒಂದೊಂದೇ ಕಾನ್ಫ್ಲಿಕ್ಟ್ ಬಗ್ಗೆ ಮಾಯಾ ಮುಂದೆ ಹೇಳ್ತಾ ಹೋಗ್ತಾನೆ. ಸೊ
ಇಲ್ಲಿ ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ, ಆ, ಹೆಚ್- ಒಂದು ಅಫ್ಕೋರ್ಸ್ ಇವರಿಬ್ಬರ ಮಧ್ಯೆ ಕಾನ್ವರ್ಸೇಷನ್ ನಾವು ಔಟ್ಡೋರಲ್ಲೇ ತೋರಿಸ್ಬೇಕು. ಇಂಡೋರಲ್ಲಿ ಅದರದ್ದು ಇಂಪ್ಯಾಕ್ಟ್ ಅಷ್ಟೊಂದು ಇರೋದಿಲ್ಲ ಅಂತ ಹೇಳಿ. ಔಟ್ಡೋರಲ್ಲಿ ತೋರಿಸ್ಬೇಕಾದ್ರೆ ನಾವು ಮೊದಲನೇ ಬಾರಿ ಒಂದು ಕೆನಡಾದಿಂದ ಈ ಚಿತ್ರ ಕೊಡ್ತಾ ಇದ್ವಿ TKSF ಗೆ. ಸೊ ಹಾಗಾಗಿ ನಾವು ಕೆನಡಾದಲ್ಲಿ ಇರುವಂತ ಕೆಲವೊಂದು ಟೂರಿಸ್ಟ್ ಅಟ್ರಾಕ್ಷನ್ಸ್ ಏನಿದೆ ಅದನ್ನು ಸ್ವಲ್ಪ ರಿಜಿಸ್ಟರ್ ಮಾಡೋಣ ಅಂತ ಹೇಳಿ. ಇದು CN ಟವರ್ ಅನ್ನೋದು ತುಂಬಾ ಪಾಪ್ಯುಲರ್ ಕೆನಡಾದಲ್ಲಿ. ಸೊ ಹಾಗಾಗಿ ಆ CN ಟವರ್ ಬ್ಯಾಕ್ಗ್ರೌಂಡ್ ಅಲ್ಲಿ ಇರಬೇಕಾದ್ರೆ ಈ ಕಾನ್ವರ್ಸೇಷನ್ ಶುರುವಾಗುತ್ತೆ. ಅದನ್ನ ನಾವು ಪ್ರತಿಯೊಂದು ಲೊಕೇಶನ್ ನಾವು ಸ್ಕೌಟ್ ಮಾಡಿ ಅಲ್ಲಿ ಯಾವ್ಯಾವ ರೀತಿ ಶಾರ್ಟ್ಸ್ ತೆಗಿಬಹುದು ಅಂತ ಹೇಳಿ ಶಾರ್ಟ್ ಲಿಸ್ಟ್ ಎಲ್ಲ ಮಾಡಿ, ಅಫ್ಕೋರ್ಸ್ ಅಲ್ಲಿ ನಾವು ಯಾವ ದಿವಸ ಶೂಟ್ ಮಾಡಿದೀವಿ ಆ ದಿವಸ ಹಲವಾರು ಬದಲಾವಣೆಗಳು ಆಗತ್ತೆ. ಬಟ್ ಲೊಕೇಶನ್ ಏನಿದೆ ನಾವು ಮುಂಚೆನೆ ನೋಡ್ಬಿಟ್ಟು ಆಮೇಲೆ ಮಾಡಿದ್ವಿ. ವೆರಿ ನೈಸ್. ರಘುರಾಮ್ ಅವರೇ, ನಿಮಗೆ ಒಂದು ಪ್ರಶ್ನೆ. ಅಂದರೆ ನಾನು ನಿಮ್ಮ ಮಾಲ್ಗುಡಿ ಡೇಸ್ ಆದಮೇಲೆ ಬೇರೆ ಅದು ನಾನು ನೋಡಿಲ್ಲ, ಪ್ರಾಬ್ಲಿ ಐ ಮೈಟ್ ಹ್ಯಾವ್ ಮಿಸ್ಡ್ ಔಟ್. ಸೊ ಅದನ್ನ ನೀವು ಮಧ್ಯದಲ್ಲಿ ಏನು ಗ್ಯಾಪ್ ತೊಗೊಂಡಿದ್ರಾ ಅಥವಾ ಈಗ ತಿರ್ಗಾ ನಿಮ್ಮ ಈ ಶಾರ್ಟ್ ಮೂವಿ ಮೂಲಕ ತಿರ್ಗಾ ಯು ವಾಂಟ್ ಟು ಕೈಂಡ್ ಆಫ್ ಗೆಟ್ ಬ್ಯಾಕ್, ಯಾವ ರೀತಿ ಮತ್ತು ಈ ಟ್ರಾನ್ಸಿಷನ್ ಯಾವ ರೀತಿ ಆಗಿದೆ, ನಿಮ್ಗೆ ಏನು ಅನ್ನಿಸ್ತಾ ಇದೆ? ವೆರಿ ಇಂಟ್ರೆಸ್ಟಿಂಗ್ ಪ್ರಶ್ನೆ. ಸೊ ನಾನು ಮಾಲ್ಗುಡಿ ಡೇಸಲ್ಲಿ ಆ್ಯಕ್ಟ್ ಮಾಡಿದ್ದಾಗ ನಂದು ಐ ವಾಸ್ 11 years old. 11 ವರ್ಷ ನನಗೆ ವಯಸ್ಸು ಆ ಟೈಮಲ್ಲಿ. ಆಗ ನಾನು ಇದ್ದಿದ್ದು ಬಾಂಬೆನಲ್ಲಿ, ಶೂಟಿಂಗ್ ಆಗಿದ್ದು ಅದೆಲ್ಲ ಆಗುಂಬೆನಲ್ಲಿ. ಸೊ ಬ್ಯಾಂಗ್ಳೂರ್ ಟೀಮ್ ಶಂಕರ್ ನಾಗ್ ಅವರು. ಸೊ ಒಂದು ಸತಿ ಶೂಟಿಂಗ್ ಮುಗಿದಾದ್ಮೇಲೆ ಒನ್ಸ್ ಐ ವೆಂಟ್ ಬ್ಯಾಕ್ ಟು ಬಾಂಬೆ, ಸ್ವಲ್ಪ ಕಾಂಟ್ಯಾಕ್ಟ್ ಬಿಟ್ಟು ಹೋಯ್ತು. ಆ್ಯಂಡ್ ಆವಾಗ ದ ಫೋಕಸ್ ವಾಸ್ ಆನ್ ಎಜುಕೇಷನ್ ಆ್ಯಂಡ್ ಅದೆಲ್ಲ. ಅದರ ಆದಮೇಲೆ ನಾನು ಮಾಡಿದ್ದೆ ಒಂದು ಶಾರ್ಟ್ ಫಿಲ್ಮ್, ಕಟ್ಟೆ ರಾಮಚಂದ್ರ ಅವ್ರ ಡೈರೆಕ್ಷನ್ನಲ್ಲಿ, ಷೋಡಶ ಅಂತ ಒಂದು, ವಿತ್ ಸುಧಾ ನರಸಿಂಹರಾಜು. ಅದು ಒಂದು ಶಾರ್ಟ್ ಫಿಲ್ಮಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ. ಐ ವಾಸ್ 16 ಅಟ್ ದಟ್ ಟೈಮ್. ಅದರ ಆದಮೇಲೆ ನಾನು ಟೆಲಿವಿಷನ್ ಮೇಲೆ ಬಂದಿದ್ದು ಐ ಥಿಂಕ್ 1999 ಹಿಂದಿನಲ್ಲಿ ರಿಶ್ತೋಂ ಕಿ ಡೋರಿ ಅಂತ ಒಂದು ದೂರದರ್ಶನ್ ಮೇಲೆ ಒಂದು, ಇಟ್ ವಾಸ್ ಅ ವೀಕ್ಲಿ ಸೋಪ್. ಅದರಲ್ಲಿ ನಾವು ಸುಮಾರು 35-40 ಎಪಿಸೋಡ್ಸನ್ನು ಆ್ಯಕ್ಟ್ ಮಾಡಿರಬೇಕು. ದಿಸ್ ವಾಸ್ 1999. ಅದೇ ಟೈಮ್ನಲ್ಲಿ ನಾನು ಮ್ಯೂಸಿಕ್ ಆಲ್ಬಮ್ ರಿಲೀಸ್ ಮಾಡಿದೆ, ಆರ್ಯ ಅಂತ. ಅದರದ್ದು ಸಂಗೀತ ನಿರ್ದೇಶಕರು ಪ್ರೀತಮ್ ಚಕ್ರವರ್ತಿ, ಬಾಲಿವುಡ್ಸ್ ಪಾಪ್ಯುಲರ್ ಕಂಪೋಸರ್. ಆವಾಗ ಅವರು ಯೂಸ್ ಟು ಕಂಪೋಸ್ ಜಿಂಗಲ್ಸ್. ಸೊ ಅವ್ರು ಕಂಪೋಸ್ ಮಾಡಿದ್ದು ಆಲ್ಬಮ್ನಲ್ಲಿ ನಾನು ಒಂದು 4 ಹಾಡು ಹಾಡಿದ್ದೀನಿ. ನಾವು ಫೀವರ್ 4 ಸಿಂಗರ್ಸ್, ಅದು 1999 ರಿಲೀಸ್ ಆಯಿತು. ಸೊ ಒಂದು ಮಾಡ್ತಾ ಇದ್ದೆ, ಟಚ್ನಲ್ಲಿದ್ದೆ. ಅದರಾದಮೇಲೆ ಕರಿಯರ್ ಡಿಜಿಟಲ್ ಫಾರ್ಮ್ಯಾಟ್ನಲ್ಲಿ ನನ್ನ ಪ್ರಾಜೆಕ್ಟ್ ವರ್ಕು ಅದೆಲ್ಲ ನಡ್ಕೊಂಡು ಹೋಗ್ತಾ ಇತ್ತು. ಸೊ ಐ ಗಾಟ್ ಬಿಸಿ ವಿತ್ ದ್ಯಾಟ್. ಅದಾದಮೇಲೆ ಕ್ಯಾನಡಾಗೆ ಬಂದೆ. ಕ್ಯಾನಡಾಗೆ ಬಂದಾದ್ಮೇಲೆ ಇಲ್ಲಿ ಏನು ಅವಕಾಶ ಸಿಗುತ್ತೆ, ಏನು ಮಾಡ್ತೀನಿ ಅಂತ ಅಂದ್ಕೊಂಡು ಐ ಕೈಂಡ್ ಆಫ್ ಟುಕ್ ದಟ್ ಐಡಿಯಾ ಆ್ಯಂಡ್ ಪುಟ್ ಇಟ್ ಅವೇ ಇನ್ ದ ಬ್ಯಾಕ್ ಸೀಟ್. ಇನ್ನೇನು ಆಗಲ್ಲ ಇಲ್ಲಿ ಬಂದಾದ್ಮೇಲೆ ಅಂತ. ಅದು ನೋಡಿ ಏನು ಹೌ ಡೆಸ್ಟಿನಿ ಪ್ಲೇಸ್ ಇಟ್ಸ್ ಪಾರ್ಟ್. ನವೀನ್ ನನ್ನ ಹುಡುಕೊಂಡು ಥ್ರೂ ಸಮ್ ಕಾಂಟ್ಯಾಕ್ಟ್ಸ್ ಹಿ ರೀಚ್ ಔಟ್ ಟು ಮೀ ಆನ್ ಫೇಸ್ಬುಕ್. ನನಗೆ ಫೇಸ್ಬುಕ್ ತುಂಬ ಜನ ತುಂಬ ಪ್ರೀತಿಯಿಂದ ನನ್ನ ರೀಚ್ ಔಟ್ ಮಾಡ್ತಾರೆ. ಸರ್, ನೀವು ಮಾಲ್ಗುಡಿ ಡೇಸಲ್ಲಿ ನೀವು ಮಣಿ ಪಾತ್ರ ಮಾಡಿದ್ರಿ, ಈಗ ನಮ್ಮ ಮಕ್ಕಳು ನೋಡ್ತಾರೆ ಅಂತ ಒಂದು ಬ್ಯೂಟಿಫುಲ್ ಕನೆಕ್ಷನ್ನಿಂದ ಬರ್ತಾರೆ. ಆ್ಯಂಡ್ ಐ ರೀಚ್ ಔಟ್. ಸೊ ಲೈಕ್ ಓಕೆ, ಯಾರೋ ಬಂದಿದ್ದಾರೆ, ಮಾತಾಡೋಣ. ದೆನ್ ಐ ರಿಯಲೈಸ್ ದಟ್ ನವೀನ್ ಹ್ಯಾಸ್ ಸಮ್ ಕನೆಕ್ಷನ್ಸ್ ಆ್ಯಂಡ್ ಅವ್ರಿಗೆ ಹಿ ರೀಚ್ ಔಟ್ ಟು ಮೀ ಸುಮಾರು 2.5 ವರ್ಷ ಹಿಂದೆ ವಿತ್ ಅ ಫೀಚರ್ ಫಿಲ್ಮ್ ಪ್ರಾಜೆಕ್ಟ್. ಇಟ್ ಬಿಕೇಮ್ ಅ ಫೀಚರ್ ಫಿಲ್ಮ್. ಆ ಟೈಮ್ನಲ್ಲಿ ಒಂದು ಕನ್ನಡ ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದೀವಿ, ಐ ವುಡ್ ಲೈಕ್ ಯು ಟು ಪ್ಲೇ ರೋಲ್ ಅಂತ ಒಂದು ಕಾನ್ವರ್ಸೇಷನ್. ಆವಾಗ ಇನ್ಫ್ಯಾಕ್ಟ್ ನಾನು ನವೀನ್ ಹೇಳಿದೆ, ಐ ಯು ಶೋರ್ ದಟ್ ಐ ಕ್ಯಾನ್ ಸ್ಟಿಲ್ ಆ್ಯಕ್ಟ್, ಬಿಕಾಸ್ ಕ್ಯಾಮ್ರಾನ ಫೇಸ್ ಮಾಡಿ ಎಷ್ಟು ವರ್ಷಗಳಾಗಿದೆ. ಸೊ ನವೀನ್ ವಾಸ್ ಲೈಕ್, ಇಲ್ಲ ಐ ಥಿಂಕ್ ವಿಲ್ ಪುಲ್ ಇಟ್ ಆಫ್. ಐ ಸೆಡ್ ಓಕೆ, ಲೆಟ್ಸ್ ಸಿ. ಒಂದ್ಸತಿ ಪ್ರಾಜೆಕ್ಟ್ ತೊಗೊಂಡಾದ್ಮೇಲೆ ಅದನ್ನು ಸಕ್ಸಸ್ಫುಲ್ ಮಾಡಲೇಬೇಕು ನಾವು ಅಂತ ನನಗೆ ಅಟ್ಲೀಸ್ಟ್ ದಟ್ ಇಸ್ ಮೈ ಅಪ್ರೋಚ್. ಸೊ ಅದಾಯಿತು. ಸೊ ದಟ್ಸ್ ಹೌ ಐ ಗಾಟ್ ಟು ನೋ ನವೀನ್ ಆ್ಯಂಡ್ ಐ ಲೈಕ್ ದ ವರ್ಕ್ ಹಿ ಡಿಡ್. ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಇಟ್ ವಾಸ್ ಅನ್ ಈಸಿ ಕಂಫರ್ಟಬಲ್ ಪ್ರಾಸೆಸ್. ಸೊ ವೆನ್ ಹಿ ಸೆಡ್ ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದೀವಿ, ಲೈಕ್ ಅಬ್ಸಲ್ಯೂಟ್ಲಿ ಮಾಡೋಣ. ಸೊ ದಟ್ ಹ್ಯಾಸ್ ಬೀನ್ ಮೈ ಜರ್ನಿ. ಈ ಫಿಲ್ಮಿಂದ ಮುಂದೆ ಏನಾಗುತ್ತೆ, ಆಸ್ ಐ ಸೇ, ಇಟ್ಸ್ ಆಲ್ವೇಸ್ ಅಪ್ ಟು ದಿ ಆಲ್ ಮೈಟಿ. ಬಟ್ ಒಂದ್ಸತಿ ಆ ಆ್ಯಕ್ಟಿಂಗ್ ಬಗ್ ಬಂದುಬಿಟ್ರೆ ಅದು ಬಿಡಲ್ಲ. Right? It is there, it's part of you. So ಅದಕ್ಕೆ ಇಟ್ಸ್ ಆಲ್ವೇಸ್ ಸೀಕಿಂಗ್ ಸೆಲ್ಫ್ ಎಕ್ಸ್ಪ್ರೆಷನ್. ಸೊ ಅದು ಯಾವ ಥರ ಅವಕಾಶ ಸಿಗುತ್ತೆ, ಎಲ್ಲ ಆಪರ್ಚುನಿಟಿ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಬಂದರೆ ಖಂಡಿತ ಐ ವುಡ್ ಲವ್ ಟು ಬಿ ಅ ಪಾರ್ಟ್ ಆಫ್ ಅ ಗುಡ್ ಫಿಲ್ಮ್, ಅ ಗುಡ್ ಪ್ರಾಜೆಕ್ಟ್. ಐ ಆಮ್ ಅನ್ ಆಕ್ಟರ್ ಅಟ್ ಹಾರ್ಟ್ ಆಫ್ಟರ್ ಆಲ್. ಸೊ ವೈ ನಾಟ್? ಐ ಆಮ್ ಶ್ಯೂರ್. ಅಂದರೆ ಈ ವೆಬಿನಾರ್ ಮೂಲಕ ಪ್ರಾಬ್ಲಿ ಮತ್ತು ಈ ಸಿನಿಮಾ ಮೂಲಕ ಸುಮಾರು ಜನ ಗೊತ್ತಾಗುತ್ತೆ ನೀವು ಈ ಕೆನಡಾನಲ್ಲಿ ಇರ ಅಂತ. ಹೌದು.
God willing, you might get better offers also to kind of work in bigger screens. So, Well, fingers crossed. Thank you. ಮತ್ತು ಶ್ರುತಿ ಅವರೇ, ನೀವು ಹೇಳಿದ್ರಿ ಇದು ನಿಮ್ಮ ಎರಡನೇ ಪ್ರಾಜೆಕ್ಟ್ ಅಂತ. ಸೊ ಮೊದಲನೇ ಪ್ರಾಜೆಕ್ಟ್ಗೂ ಈ ಎರಡನೇ ಪ್ರಾಜೆಕ್ಟ್ಗೂ ಯಾವ ರೀತಿ ಅನುಭವ ಆಯಿತು? ಮತ್ತು ನೀವು ಹೇಳಿದ್ರಿ ಐ ಗಾಟ್ ಟು ವರ್ಕ್ ವಿತ್ ಅ ವೆರಿ ಪ್ರೊಫೆಷನಲ್ ಟೀಮ್ ಅಂತ. ಸೊ ಹಾಗಾಗಿ ನಿಮ್ಮ ಅನುಭವನ ಒಂದು ಸ್ವಲ್ಪ ಹಂಚ್ಕೊಡಿ. Yeah. So, ಚಿಕ್ಕವಳಿಂದಾನು ಐ ವಾಸ್ ಲೈಕ್ ಅ ಸ್ಟೇಜ್ ಪರ್ಸನ್. ಡಾನ್ಸ್ ಇಂದ ಎಲ್ಲ ಶುರು ಮಾಡಿದ್ದು. ಆ್ಯಂಡ್ ಲೈಕ್ ರಘುರಾಮ್ ಸೆಡ್, ದೆರ್ ಇಸ್ ದಟ್ ಆಕ್ಟಿಂಗ್ ಬಗ್. ನನ್ನ ಹೆಸರು ಶ್ರುತಿ ನಾಯಕ್, ಬಟ್ ಮೈ ಹಸ್ಬೆಂಡ್ ನಮ್ಮ ಫ್ಯಾಮಿಲಿ ನಾಟಕ್ ಫ್ಯಾಮಿಲಿ ಅಂತ ಕರೀತಾನೆ, ಬಿಕಾಸ್ ಆಫ್ ಹೌ ಡ್ರಮ್ಯಾಟಿಕ್ ವಿ ಆರ್. ಸೊ ಹಾಗಾಗಿ ಆಕ್ಟಿಂಗ್ ಮಾಡಬೇಕು ಅಂತ ಯಾವಾಗಲೂ ಒಂದು ಆಸೆ ಇತ್ತು. ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಡಿಸೈಡ್ ಮಾಡಿದ್ವಿ ಒಂದು ಶಾರ್ಟ್ ಮೂವಿ ಮಾಡೋಣ ಅಂತ. ಸೊ ದಟ್ಸ್ ಹೌ ದ ಫಸ್ಟ್ ಪ್ರಾಜೆಕ್ಟ್ ಕೇಮ್ ಟು ಬಿ. ಸೊ ಅದು ಎಲ್ಲರೂ ನಾವು ತುಂಬಾ ಬಿಗಿನರ್ಸ್ ಇದ್ವಿ, ಆ್ಯಂಡ್ ಫಿಗರಿಂಗ್ ಇಟ್ ಔಟ್ ಆಸ್ ವಿ ಗೋ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಕ್ರಿಯೇಟಿವ್ ಪ್ರಾಸೆಸ್, ಬಟ್ ಪ್ರಾಸೆಸಲ್ಲಿ ನಾವು ತುಂಬಾ ಕಲಿತಾ ಇದ್ವಿ ಆಸ್ ವಿ ವೆಂಟ್. ಫಾರ್ ಎಕ್ಸಾಂಪಲ್, ಫ್ರೆಂಡ್ ಡಿಡ್ ಮ್ಯೂಸಿಕ್, ಆಮೇಲೆ ಡೈರೆಕ್ಟರ್ ವಾಸ್ ಆಲ್ಸೋ ಫಸ್ಟ್ ಟೈಮ್, ನಾನು ಆಕ್ಟಿಂಗ್ ಫಸ್ಟ್ ಟೈಮ್ ಮಾಡ್ತಿದ್ದೆ. ಸೊ ತುಂಬಾ ಲರ್ನಿಂಗ್ಸ್ ಇತ್ತು ಅದರಲ್ಲಿ. ನಾವು ಕಮ್ ಟು ಅದ್ವೈತ ಮೂವಿ, ಎವ್ರಿಥಿಂಗ್ ವಾಸ್ ಸೋ ಪ್ರೊಫೆಷನಲ್. ಲೈಟಿಂಗ್ ಡಿಪಾರ್ಟ್ಮೆಂಟ್ ಇಂದ ಹಿಡಿದು, ಒನ್ ಸ್ಪೆಸಿಫಿಕ್ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ವಿ ವರ್ ಶೂಟಿಂಗ್ ಮಾರ್ನಿಂಗ್ ಸೀಕ್ವೆನ್ಸ್. ಅದರಲ್ಲಿ ಲೈಟಿಂಗ್ ಶೂಟಿಂಗ್ ಅರೌಂಡ್ ಲೈಕ್ ಆಫ್ಟರ್ನೂನ್ ಶೂಟ್ ಮಾಡ್ತಿದ್ವಿ, ಬಟ್ ಮಾರ್ನಿಂಗ್ ಲೈಟ್ನ ಹೆಂಗೆ ಕ್ರಿಯೇಟ್ ಮಾಡೋದು? ಸೊ ಲೈಟಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ ಆಚೆ ನಿಂತ್ಕೊಂಡು, ಲೈಕ್ ದಟ್ ಸ್ಮೋಕ್, ಅಗರಬತ್ತಿ ಎಲ್ಲ ಹಾಕಿ, ಗಿವಿಂಗ್ ದಟ್ ಮಾರ್ನಿಂಗ್ ಫೀಲಿಂಗ್. ಸೊ ಜಸ್ಟ್ ಥಿಂಗ್ಸ್ ಲೈಕ್ ದೀಸ್ ಎಲ್ಲ ತುಂಬಾ ಪ್ರೊಫೆಷನಲ್ ಸೆಟ್, ವೇರ್ ಎವ್ರಿಬಡಿ ಅಟೆನ್ಷನ್ ಟು ಡೀಟೇಲ್ ಇದೆ. ಎಲ್ಲರೂ ಎಫರ್ಟ್ ಹಾಕ್ಬಿಟ್ಟು ಕರೆಕ್ಟಾಗಿ ಯೋಚನೆ ಮಾಡಿ, ಆ್ಯಂಡ್ ಎವ್ರಿಥಿಂಗ್ ವಾಸ್ ಆನ್ ಟೈಮ್. ಎಲ್ಲರೂ ಕರೆಕ್ಟಾಗಿ ಆ ಸೀನ್ ಪರ್ಟಿಕ್ಯುಲರ್ ಆಗಿ ಇಷ್ಟು ಒಳಗಡೆ ಇದು ಶೂಟ್ ಆಗಬೇಕು, ಕೀಪಿಂಗ್ ಇಟ್ ಆನ್ ಟ್ರ್ಯಾಕ್ ಆ್ಯಂಡ್ ಮೇಕಿಂಗ್ ಶೋರ್ ಎವ್ರಿಬಡಿ ಈಸ್ ಕಂಫರ್ಟಬಲ್. ಸೊ ಹೀಗೆ ತುಂಬಾ ಪ್ರೊಫೆಷನಲ್ ಆಗಿತ್ತು ಸೆಟ್, ಆ್ಯಂಡ್ ನನಗೂ ತುಂಬಾ ಕಲಿಯೋಕ್ಕೆ ಅವಕಾಶ ಸಿಕ್ತು. ಸೊ ಥ್ಯಾಂಕ್ ಯು. ವೆರಿ ನೈಸ್ ಟು ಹಿಯರ್ ಅಬೌಟ್ ಇಟ್. ಕಾರ್ತಿಕ್ ಅವರೇ, ನೀವು ಅವಾಗಲೇ ಹೇಳಿದ್ರಿ ನವೀನ್ ಅವ್ರ ಜೊತೆ ನೀವು ಕೊಲಾಬ್ರೇಷನ್ ಮಾಡ್ತಾ ಇದ್ರಿ, ಮತ್ತು ಇಲ್ಲಿ ತಿರ್ಗಾ ಯು ಆರ್ ವರ್ಕಿಂಗ್ ಆನ್ ಸೋ ಮೆನಿ ಅದರ್ ಥಿಂಗ್ಸ್ ಅಂತ. ನಿಮ್ಮ ಈ ಮೂವಿ ಬಗ್ಗೆ ದೃಷ್ಟಿಕೋನ ಏನಿತ್ತು, ಮತ್ತು ನೀವು ಯಾವ ರೀತಿ ಆ್ಯಕ್ಟಿಂಗ್ ಅಲ್ಲದೆ ಇನ್ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರಿ? ಈ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ, ಈ ಮೂವಿಯಲ್ಲಿ ಜಸ್ಟ್ ಒಂದು ಆಕ್ಟರ್ ಆಗೇ ಮಾಡಿದ್ದೀನಿ. ಇನ್ನು ನನ್ನ ಅಭಿನಯದ ಅನುಭವ ಬಂದರೆ, ಅದೇ ನಾನು ಹೇಳ್ದಂಗೆ ಮೊದಲ 2016ಕ್ಕಿಂತ ಮುಂಚೆ ನಾನು ಬೆಂಗಳೂರಿನಲ್ಲಿದ್ದೆ. ಅಲ್ಲಿಯ ಇದು ಆ್ಯಕ್ಟಿಂಗ್ನ ಒಂದು ಹುಚ್ಚು ಅಲ್ಲಿ ಮೊದಲಿಂದನೂ ಇತ್ತು. ಅಲ್ಲಿ ಚಿಕ್ಕ ಪುಟ್ಟ ಈಗ ಶಾರ್ಟ್ ಮೂವೀಸ್ ಮಾಡ್ತಾ ಇದ್ವಿ. ಒಂದು ನವೀನ್ ಅಂತ ಒಬ್ಬರು ಡೈರೆಕ್ಟರ್ ಇದ್ದಾರೆ, ಅವ್ರ ಹತ್ರ ನಾನು ಸ್ಲ್ಯಾಬ್ ಸ್ಟೋರಿ ಅಂತ ಒಂದು ಮಾಡಿದ್ವಿ. ಒಂದು 2 minutes ಅಂಬೇಡ್ಕರ್ ಪಾರ್ಕಲ್ಲಿ ಮಾಡಿದ್ವಿ, ಬಸವೇಶ್ವರ ನಗರಲ್ಲಿ. ಅದು ಒಂಥರ ಚೆನ್ನಾಗಿ ಕ್ಲಿಕ್ ಆಯಿತು. ಅದಾದಮೇಲೆ ಅವ್ರ ಜೊತೆ ನಾನು ಒಂದು 30 minutesದು ಫ್ಯೂಚರ್ ಕನ್ನಡ ಶಾರ್ಟ್ ಮೂವಿ ಅಂತ ಒಂದು ಮಾಡಿದ್ವಿ. ಅದು ತುಂಬ ಕಡೆ ಸ್ಕ್ರೀನಿಂಗ್ ಮಾಡಿದ್ವಿ. ರೇವಾ ಕಾಲೇಜ್ನಲ್ಲಿ, ಯೂನಿವರ್ಸಿಟಿಲಿ ಮಾಡಿದ್ವಿ. ಅದಾದಮೇಲೆ ಒಂದು ಮಲ್ಟಿಪ್ಲೆಕ್ಸ್ ಬಿನ್ನಿಪೇಟಲ್ಲಿ ಒಂದು ಮಲ್ಟಿಪ್ಲೆಕ್ಸ್ ಇದೆ, ಬಿನ್ನಿ ಮಿಲ್ ಅನ್ಸುತ್ತೆ, ಅಲ್ಲಿ ಒಂದು ಮಾಡಿದ್ವಿ. 4-5 ಕಡೆ ಪ್ರಕಾಶಮ್ ಅಂತ ಅಲ್ಲೂ ಮಾಡಿದ್ವಿ, ಹನುಮಂತ ನಗರಲ್ಲಿ. ತುಂಬ ಕಡೆ ಸ್ಕ್ರೀನಿಂಗ್ ಮಾಡಿದಾಗ ಆ ಸ್ಕ್ರೀನಿಂಗ್ಗೆ ತುಂಬ ಜನ ಸೆಲೆಬ್ರಿಟೀಸ್ ಎಲ್ಲ ಬಂದಿದ್ರು. ಒಂದು ಒಳ್ಳೆ ಅಭಿಪ್ರಾಯನೂ ವ್ಯಕ್ತ ಆಗಿತ್ತು. ಅದಾದ್ಮೇಲೆ ಹಾಗೆ ಮೌನ ಮಾತಾದಾಗ ಅಂತ ಒಂದು 2-3 ಎಪಿಸೋಡ್ ಮಾಡಿದ್ದೆ. ಅದನ್ನ ಶ್ರೀಕಾಂತ್ ಅನ್ನೋರು ಡೈರೆಕ್ಟ್ ಮಾಡಿದ್ರು. ಅವ್ರು ಇವಾಗ ಸನ್ ಆಫ್ ಮುತ್ತಣ್ಣ ಅಂತ ಮೂವಿ ಡೈರೆಕ್ಟ್ ಮಾಡಿದ್ದಾರೆ. ಇವರು ದೇವರಾಜ್ ಅವ್ರ ಮಗ ಮಾಡ್ತಾ ಇದ್ದಾರೆ ಅದ್ರ ಲೀಡ್ ರೋಲ್ ಅಲ್ಲಿ. ಸೊ ಅದಾದ್ಮೇಲೆ ಇಲ್ಲಿಗೆ ಬಂದಾಗ ನನಗೆ ಒಂದು ಕ್ವಶನ್ ಇದ್ದಿದ್ದಂದ್ರೆ, ನನಗೆ ಆಫೀಸಲ್ಲಿ ನನ್ನ ಮ್ಯಾನೇಜರ್ ಹೇಳಿದ್ದು, ನೀನು 2 ಬೋಟಲ್ಗೆ ಟ್ರಾವೆಲ್ ಮಾಡ್ತಾ ಇದೆಯಾ, ಒಂದು ಡಿಸೈಡ್ ಮಾಡು, ನೀನು ಆ್ಯಕ್ಟಿಂಗ್ ಮಾಡ್ತೀಯಾ ಅಥವಾ ನಿನಗೆ IT ಲಿ ನೀನು ಎಕ್ಸೆಲ್ ಆಗ್ತೀಯಾ ಅಂದರೆ ನಿನಗೆ ಕೆನಡಾ ಆಪರ್ಚುನಿಟಿ ಇದೆ ಅಂತ ಅಂದರು. ಆಯಿತು, ಓಕೆ ಅಂಥೇಳಿ ನಾನು ಕೆನಡಾಗೆ ಬಂದೆ. ಕೆನಡಾಗೆ ಬಂದಮೇಲೆ ನಾನು ನವೀನ್ ಅವ್ರ ಹತ್ರ ಐ ಶಾರ್ಟ್ ಮೂವಿ ಮಾಡಿದೆ. ಅದಾದ್ಮೇಲೆ ಮಹಿಮಾ ಅಂತ ಅವ್ರು ಏನು ಫೀಚರ್ ಫಿಲ್ಮ್ ಏನು ರಘುರಾಮ್ ಹೇಳಿದ್ರು, ಅದರಲ್ಲೂ ನಾನೊಂದು ಸಪೋರ್ಟಿಂಗ್ ರೋಲ್ ಮಾಡಿದ್ದೀನಿ. ಅದಾದ್ಮೇಲೆ ಇಲ್ಲಿ ನಿವಾರ್ಯ ಅಂತ ಒಂದು ಪ್ರಕಾಶಮ್ ಕೋವಿಡ್ ಟೈಮಲ್ಲಿ ವರ್ಕ್ಶಾಪ್ ಒಂದು ಶಾರ್ಟ್ ಮೂವಿ ಮಾಡಿದ್ವಿ, 40 minutes. ಅದನ್ನು ಸಹ ನಾವು ಇಲ್ಲೆಲ್ಲ ತುಂಬ ಎಲ್ಲ ಫಸ್ಟ್ ಟೈಮ್ ಆ್ಯಕ್ಟರ್ಸ್ ಎಲ್ಲ ಸೇರಿ ಮಾಡಿದ್ವಿ. ಈ ಒಂದು ಟೆಕ್ಸಸ್ ಶಾರ್ಟ್ ಮೂವಿ ಫೆಸ್ಟಿವಲಲ್ಲಿ ಅಸತೋಮ ಅನ್ನೋದು ಸಹ, ಅದರಲ್ಲಿ ಸಹ ನಾನೊಂದು ಪಾತ್ರ ಮಾಡಿದ್ದೀನಿ. ಹಾಗೆ ಎಲ್ಲ ನಮ್ಮ ತಂಡದ ಸಹಕಾರದಿಂದ ಡೈರೆಕ್ಟ್ ಮಾಡಿದ್ದೀನಿ. ಇಷ್ಟು ನನ್ನ ಶಾರ್ಟ್ ಆಗಿ ಹೇಳಬೇಕು ಅಂದರೆ ಈ ಜರ್ನಿ. ವೆರಿ ನೈಸ್, ವೆರಿ ನೈಸ್. ನವೀನ್,
ಈಗ ಸಂಗೀತ ಮತ್ತು ಸೌಂಡ್ ಟ್ರ್ಯಾಕ್ ಬಗ್ಗೆ ಬರ್ತೀನಿ. ನೀವು ಮತ್ತು ನ್ಯೂಮನ್ ಸೇರ್ಕೊಂಡು ಮಾಡಿದ್ರಿ ಅಂತ ಹೇಳಿದ್ರಿ ಇದಕ್ಕೆ. ಸೊ ಯಾವ ರೀತಿ ಇದನ್ನು ಅಪ್ರೋಚ್ ಮಾಡಿದ್ರಿ? ಒಂದು ಅಂದರೆ ಇಲ್ಲಿ ಫಿಲಾಸಫಿಕಲ್ ಸಬ್ಜೆಕ್ಟ್ ಇದೆ, ಬಟ್ ಅದಕ್ಕೆ ಇಟ್ ನೀಡ್ಸ್ ಎ ಟ್ರೀಟ್ಮೆಂಟ್ ದಟ್ ಈಸ್ ಮೋರ್ ಮಾಡ್ರನ್. ಯಾಕೆಂದರೆ ಆ ಪ್ರೆಸೆಂಟೇಷನ್ ಏನಿದೆ ಅದು ಇಟ್ಸ್ ಎ ಮಾಡ್ರನ್ ವರ್ಲ್ಡ್ ಪ್ರೆಸೆಂಟೇಷನ್. ಸೊ ಆ ದೃಷ್ಟಿಯಿಂದ ನೀವು ಮ್ಯೂಸಿಕ್ಕನ್ನು ಯಾವ ರೀತಿ ಅಳವಡಿಸ್ಕೊಂಡ್ರಿ ಇಲ್ಲಿಗೆ? ಸರ್, ನಾವು ಮುಂಚೆ ಯಾವುದೇ ಚಿತ್ರ ಮಾಡಿದ್ರು ಅದರಲ್ಲಿ ನಾನು ಮ್ಯೂಸಿಕ್ ಏನಿದೆ, ಹಿನ್ನೆಲೆ ಸಂಗೀತಕ್ಕೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತೀನಿ. ಯಾಕೆಂದ್ರೆ ಮ್ಯೂಸಿಕ್ ಇಂದನೇ ನೀವು ಇಮೋಷನ್ಸ್ನ ಡೆಲಿವರ್ ಮಾಡೋಕ್ಕೆ ಸಾಧ್ಯ. ಸೊ ಹಾಗಾಗಿ ನಾವು ಪ್ರತಿಯೊಂದು ಸೀನಲ್ಲೂ ನಾನು ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಕೆಲವೊಂದು ಟ್ರ್ಯಾಕ್ಸ್ ನಾವು ಮುಂಚೆನೆ ಮಾಡಿಬಿಟ್ಟಿದ್ವಿ. ಹ್ಮ್. ಈ ರೀತಿ ಟ್ರ್ಯಾಕ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ರಘುರಾಮ್ ಅವರು ಈ ಟೊರೊಂಟೊ ಸಿಟಿಯಲ್ಲಿ ನಡ್ಕೊಂಡು ಹೋಗ್ತಾ ಇರೋದಾಗ್ಲಿ, ಆ ಮ್ಯೂಸಿಕ್ ಮುಂಚೆ ತಯಾರಾಗಿತ್ತು. ಆ ಮ್ಯೂಸಿಕ್ ಪ್ರಕಾರ ನಾವು ಶಾರ್ಟ್ಸ್ಗಳನ್ನ ತಗೊಂಡಿದ್ದೀವಿ. ಸೊ ಈ ರೀತಿ ಆಮೇಲೆ ಕೆಲವೊಂದು ನಾವು ಶಾರ್ಟ್ ಫಿಲ್ಮ್ ನಂತರ ಮಾಡಿದ್ದೀವಿ, ಕೆಲವೊಂದು ಮುಂಚೆ ಮಾಡಿದ್ದೀವಿ. ಸೊ ಮುಂಚೆ ಮಾಡಿಬಿಟ್ಟು ಆ ಥರದ ಆ ಒಂದು ಸೌಂಡ್ ಟ್ರೀಟ್ಮೆಂಟ್ ಏನಿದೆ ಅದಕ್ಕೆ ತಕ್ಕನಾಗೆ ಕೆಲವೊಂದು ಶಾರ್ಟ್ಸ್ ತಗೊಂಡಿದ್ದೀವಿ. ಆಮೇಲೆ ಅದಾದ್ಮೇಲೆ ಯಾವ ರೀತಿ ಮೂಡ್ ಬಂದಿದೆ ಅದಕ್ಕೆ ತಕ್ಕನಾಗಿ ನಾವು ಮ್ಯೂಸಿಕ್ ಟ್ರ್ಯಾಕ್ಸ್ ಎಲ್ಲ ಆ್ಯಡ್ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ನಮ್ಮ ಫಿಲ್ಮ್ನ ನಾವು ಸಿಂಕ್ ಸೌಂಡ್ ಮಾಡಿದ್ದು, ಇದರಲ್ಲಿ ಡಬ್ಬಿಂಗ್ ಇಲ್ಲ, ಸೊ ಆನ್ ಸೈಟ್ ಸೌಂಡನ್ನೇ. ಸೊ ಹಾಗಾಗಿ ನಾವು ಸಾಕಷ್ಟು ವಿಷಯಗಳ ಬಗ್ಗೆ ನಾವು ಎಸ್ಪೆಷಲಿ ನಾವು ಬ್ಯಾಕ್ಗ್ರೌಂಡ್ ನಾಯ್ಸ್ ಇರಬಾರ್ದು, ಆಮೇಲೆ ಎಲ್ಲೇ ವಾಲ್ಯೂಮ್ ಪೀಕ್ ಆಗಬಾರ್ದು, ಈ ಥರ ಕೆಲವೊಂದು ಟೆಕ್ನಿಕಲ್ ಎಲಿಮೆಂಟ್ಸ್ ನಾವು ತಲೆಯಲ್ಲಿ ಇಟ್ಕೋಬೇಕಾಯಿತು. ನಂತರ ಇನ್ನೊಂದು ಏನಂದರೆ ಇದು ಓವರ್ ಆಲ್ ಫಿಲ್ಮು 5.1 ಸರೌಂಡ್ ಸೌಂಡಲ್ಲೂ ನಾವು ಎಕ್ಸ್ಪೋರ್ಟ್ ಮಾಡಿದ್ದೀವಿ. ಸೊ ಹಾಗಾಗಿ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕರೆಕ್ಟಾಗಿ ಕೊಡಬೇಕು ಅಂದರೆ 5.1 ಸರೌಂಡ್ ಸೌಂಡ್ ಇರಲಿ ಅಂತ ಹೇಳಿ, ಸೊ ಇದನ್ನು ಇನ್ಕ್ಲೂಡ್ ಮಾಡಿದ್ದೀವಿ. ಓ, ವೆರಿ ನೈಸ್. ಮತ್ತು ನಿಮಗೆ ಮ್ಯೂಸಿಕಲ್ಲಿ ಬ್ಯಾಕ್ಗ್ರೌಂಡ್ ಇತ್ತಾ? ಅಂದರೆ ಯು ಹ್ಯಾವ್ ಬೀನ್ ಇನ್ ಟು ಮ್ಯೂಸಿಕ್? Yeah, I've been into music for a long time. ಓಕೆ. ಎಸ್ಪೆಷಲಿ ನನಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂದರೆ ನನಗೆ ಸ್ವರಜ್ಞಾನ ಸ್ವಲ್ಪ ಇದೆ. ಬಟ್ ಒಂದು ಸೀನಿಗೆ ಏನಾದರೂ ಕಂಪೋಸ್ ಮಾಡಬೇಕು ಅಂದರೆ ಯಾವ ರೀತಿ ಮ್ಯೂಸಿಕ್ ಇರಬೇಕು ಅಂತ ಹೇಳಿ. ಸೊ ಐ ಬಿನ್ ಇನ್ಸ್ಪೈರ್ಡ್ ಬೈ AR ರೆಹಮಾನ್ ಆಗಿರ್ಬೋದು, ಹ್ಯಾನ್ಸ್ ಜಿಮ್ಮರ್, ಇಂಥವ್ರು, ಆಮೇಲೆ ಜೆರಿ ಗೋಲ್ಡ್ ಸ್ಮಿತ್, ಇವ್ರು ಎಲ್ಲರದು ನಾವು ಟ್ರ್ಯಾಕ್ಸ್ ನಾವು ಹಾಲಿವುಡ್ ಫಿಲ್ಮ್ಸಲ್ಲಿ ಕೇಳಿದ್ದೀನಿ. ಸೊ ಕೇಳಿದ್ಮೇಲೆ ಆ ಒಂದು ಇನ್ಸ್ಪಿರೇಷನಿಂದ ಐ ಬಿನ್ ಇನ್ ಟು ಮ್ಯೂಸಿಕ್. ನಾವು ಮುಂಚೆ ಮಾಡಿರೋ ಶಾರ್ಟ್ ಫಿಲ್ಮ್ಸ್ ಆಗಿರ್ಬೋದು, ಅಥವಾ ಇವಾಗ ನಾವು ಡೈರೆಕ್ಟ್ ಮಾಡ್ತಾ ಇರೋ ಮಹಿಮಾ ಫೀಚರ್ ಫಿಲ್ಮ್ ಆಗಿರ್ಬೋದು. ಆಮೇಲೆ ನಾನು ಒಂದು ಕನ್ನಡ ಚಲನಚಿತ್ರ ಪ್ರೊಡ್ಯೂಸ್ ಮಾಡಿದ್ದೆ ಇದಕ್ಕಿಂತ ಮುಂಚೆ, ಸಿದ್ಧಿ ಸೀರೆ ಅಂತ ಹೇಳ್ಬಿಟ್ಟು. ಅದು ಅಮೆಝಾನ್ ಪ್ರೈಮಲ್ಲಿ ಇವಾಗ ಇದೆ. ಸುಧಾ ನರಸಿಂಹರಾಜು ಅವರು ಆ್ಯಕ್ಟ್ ಮಾಡಿರೋದು. ಇದೊಂದು ಕಲಾತ್ಮಕ ಚಿತ್ರ. ಆ ಚಿತ್ರಕ್ಕೂ ಕೂಡ ನಾನು ಹಿನ್ನೆಲೆ ಸಂಗೀತ, ನಾನು ಮತ್ತು ಇನ್ನೊಬ್ಬರು ಸೇರಿಬಿಟ್ಟು ಅದನ್ನು ಹಿನ್ನೆಲೆ ಸಂಗೀತ ಮಾಡಿದ್ವಿ. ಸೊ ಆಸ್ ಎ ಪ್ರೊಡ್ಯೂಸರ್ ಐ ಡಿಡ್ ನಾಟ್ ಇವನ್ ಥಿಂಕ್ ಇದನ್ನು ಬೇರೆಯವ್ರ ಕೈಲಿ ಮಾಡಿಸ್ಬೇಡ ಅಂತ. ಇಲ್ಲ, ಇದರಲ್ಲಿ ಸೌಂಡ್ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿ ಆ ಫಿಲ್ಮಿಗೆ ಕೂಡ ಮ್ಯೂಸಿಕ್ಕು ನಾನೇ ಮಾಡಿದ್ದೆ. ಸೊ ಹಾಗಾಗಿ ಪ್ರತಿಯೊಂದು ಸಿನಿಮಾದಲ್ಲೂ ನಾವು ಮ್ಯೂಸಿಕ್ಕಿಗೆ ಆದ್ಯತೆ ಕೊಡೋದ್ರಿಂದ ಈವನ್ ಈ ಚಿತ್ರದಲ್ಲೂ ಈ ಥರ ನಾವು ಕೆಲಸ ಮಾಡಿದ್ವಿ. ಶ್ಯೂರ್. ಆ್ಯಕ್ಚುಲಿ ಅಲ್ಲಿ ಒಂದು ಆ ಮಗ್ಗರ್ ಸೀನ್ ಬರುತ್ತಲ್ಲ, ಅಂದರೆ ಅದು ಕೈಂಡ್ ಆಫ್ ಕಾಟ್ ಮೈ ಅಟೆನ್ಷನ್, ದಿ ವೇ ದಟ್ ಇಟ್ ಗಾಟ್ ಟ್ರೀಟ್ಮೆಂಟ್. ಅಂದರೆ ದರ್ ವಾಸ್ ಎ ಟ್ವಿಸ್ಟ್ ಇನ್ ಟು ದಟ್ ಎಂಟೈರ್ ಸೀನ್. ಸೊ ಅದನ್ನು ಯಾವ ರೀತಿ ನೀವು ಕನ್ಸೆಪ್ಚುಲೈಸ್ ಮಾಡ್ಕೊಂಡ್ರಿ? ವಾಟ್ ವಾಸ್ ದಿ ಇಂಟೆನ್ಷನ್ ಬಿಹೈಂಡ್ ದಟ್? ಅಂದರೆ ನಾವು ಕಾನ್ಫ್ಲಿಕ್ಟ್ ಬರಿಬೇಕಾದ್ರೆ ಈ ಥರದ್ದು ಒಂದು ಕಾನ್ಫ್ಲಿಕ್ಟ್ ಆಗುತ್ತೆ. ಆಮೇಲೆ ಕೆನಡಾದಲ್ಲಿ ಎಸ್ಪೆಷಲಿ ಒಬ್ಬ ಇಮಿಗ್ರೆಂಟ್ ಕಮ್ಯುನಿಟಿಯಿಂದ ಬಂದಿರೋರಂಥವ್ರು ಪ್ರತಿ ಸರ್ತಿ ಏನಾದರೂ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಆಮೇಲೆ ಅವ್ರಿಗೆ ಈವನ್ ದೇ ವಿಲ್ ಬಿ ಫೇಸಿಂಗ್ ಪ್ರಾಬ್ಲಮ್ಸ್ ಟು ಮೇಕ್ ದರ್ ಎಂಡ್ಸ್ ಮೀಟ್. ಎಸ್ಪೆಷಲಿ ಇವಾಗ ಕೋವಿಡ್ ನಂತರ ಏನಾಗಿದೆ, ನಮ್ಮ ಜಗತ್ತಿನ ಎಕಾನಮಿ ಸ್ವಲ್ಪ ಹಿಂದೇಟು ಹಾಕಿದೆ, ಅದು ನಿಮಗೂ ಗೊತ್ತಿದೆ. ಆಮೇಲೆ ಕೆನಡಾದಲ್ಲಿ ನಮಗೆ ಸ್ವಲ್ಪ ಇನ್ಫ್ಲೇಷನ್ ಆಗಿರೋದ್ರಿಂದ ಸಾಕಷ್ಟು ತೊಂದರೆಗಳು ಆಗಿದೆ. ಆಮೇಲೆ ನಾನು ನ್ಯೂಸಲ್ಲೆಲ್ಲ ನೋಡ್ತಾ ಇದ್ದೆ ಯಾವ ರೀತಿ ಇಮಿಗ್ರೆಂಟ್ಸ್ ಪಾಪ್ಯುಲೇಷನ್ ಬಂದುಬಿಟ್ಟು ಅವ್ರು ಯಾವ ರೀತಿ ಶ್ರಮ ಪಡ್ತಾ ಇದ್ದಾರೆ ಅಂತೇಳಿ. ಸೊ ಆ ಒಂದು ಇನ್ಸ್ಪಿರೇಷನ್ ಇಟ್ಕೊಂಡು
ಈ ಸೀನು ಇಲ್ಲಿ ಒಂದು ಕಾನ್ಫ್ಲಿಕ್ಟ್ ಕ್ರಿಯೇಟ್ ಮಾಡಿದ್ದು. ಆಮೇಲೆ ಮಗರ್ ಸೀನಲ್ಲಿ ಒಂದು ಮುಖ್ಯವಾಗಿ ಏನಾದ್ರು ಹೇಳಬೇಕು ಅಂದರೆ, ನಾವು ಆ ಸ್- ಈ ಈ ಮಗರ್ ಸೀನ್ ಶೂಟಿಂಗ್ ಏನಿದೆ ನಾವು 2 ದಿನ ಮಾಡಬೇಕಾಯ್ತು. ಮೊದಲನೇ ಒಂದು ಅಂದರೆ ನಮಗೆ ರಾತ್ರಿ ಹೊತ್ತೇ ಇದು ಸೀನ್ ಆಗಬೇಕಾಗಿತ್ತು. ಮೊದಲನೇ ರಾತ್ರಿ ಮಾಡಿದಾಗ ನಮಗೆ ಮಳೆ ಬಂದ್ಬಿಡ್ತು. ಮಳೆ ಬಂದ್ಬಿಟ್ಟು ಸ್ವಲ್ಪ ನಾವು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಾವು ಮಾರನೇ ದಿನ ಮಾಡಬೇಕಾಯ್ತು. ಸೊ ಮೊದಲನೇ ದಿನ ಏನು ಮಾಡಿದ್ವಿ ಅದು ಆ ಸಮಯದಲ್ಲಿ ಆ, ಅದು ಇದ್ದಂಥ ಕಂಟಿನ್ಯೂಟಿ ನೆಕ್ಸ್ಟ್ ಡೇ ಸಿಗಲಿಲ್ಲ. ಯಾಕಂದರೆ ಮಾರನೇ ದಿನ ಅದು ಪಾರ್ಕಿಂಗ್ ಲಾಟ್ ಪೂರ್ತಿ ಎಲ್ಲ ಡ್ರೈ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಪುನಃ ಇನ್ನೊಂದು ಸರ್ತಿ ಶೂಟ್ ಮಾಡಬೇಕಾಯ್ತು. ಆಮೇಲೆ ಮೊದಲನೇ ದಿನ ಈವನ್ ಅವರು ಮಗರ್ ಪಾತ್ರ ಮಾಡಿದ ಎಜಿರೋ ಅವರು ಈ ಹ್ಯಾಡ್ ಎ ಮೈನರ್ ಆಕ್ಸಿಡೆಂಟ್. ಅಲ್ಲಿ ನೀವು ನೋಡಿರ್ಬೋದು ಅವರಿಬ್ರು ಮಧ್ಯೆ ಸ್ವಲ್ಪ ಹೊಡೆದಾಟ ನಡೆಯುತ್ತೆ. ಆ ಹೊಡೆದಾಟ ಅವ್ರು ಎಷ್ಟು ಇನ್ವಾಲ್ವ್ ಆಗಿಬಿಟ್ಟಿದ್ರು ಕ್ಯಾರೆಕ್ಟರಲ್ಲಿ ಅಂದರೆ, ಆ ಆ ನೆಲದ ಮೇಲೆ ಬಿದ್ದಾಗ ನಿಜವಾಗ್ಲೂ ಬಿದ್ದುಬಿಟ್ಟು ಅವ್ರ ಕೈ ಕಟ್ಟಾಗಿ ಹೋಗಿ ತುಂಬಾ ರಕ್ತಸ್ರಾವ ಆಗ್ಬಿಡ್ತು. ಓ ಸೊ ಅದನ್ನ ಆಮೇಲೆ ಅವರಿಗೆ ಬ್ಯಾಂಡೇಡ್ ಹಾಕಿ ಎಲ್ಲ ಮಾಡಿ, ಇಲ್ಲ ಇವತ್ತು ಶೂಟಿಂಗ್ ಇಲ್ಲೇ ನಿಲ್ಸೋಣ ಅಂತ ಹೇಳ್ಬಿಟ್ಟು ಮತ್ತೆ ಮಾರನೇ 2 ದಿನ ಆದ್ಮೇಲೆ ಇನ್ನೊಂದು ಸರ್ತಿ ಅದನ್ನ ಎಂಟೈರ್ ಸೀನ್ ಇನ್ನೊಂದು ಸರ್ತಿ ಮಾಡಿದ್ವಿ. ಹಾ. ಅಂದ್ರೆ ಅದಕ್ಕೆ ನನ್ನ ಯಾಕೆ ಆ ಸೀನು ಗಮನ ಸೆಳೀತು ಅಂದರೆ, ಒಂದು ಐ ಮೀನ್ ಅಫ್ಕೋರ್ಸ್ ನಿಮ್ಮ ಕತೆಗೆ ಪೂರ್ವಕವಾಗಿ ಅದು ಕಾನ್ಫ್ಲಿಕ್ಟನ್ನು ತರ್ತಾ ಇದೆ, ಜೊತೆಗೆ ಅದರೊಳಗೆ 2-3 ವಿಚಾರಗಳನ್ನ ಒಟ್ಟಿಗೆ ತಂದ್ರಲ್ಲ. ಅಂದರೆ ಲೈಕ್ ನೀವು ಹೇಳಿದ್ರಿ ಇನ್ಫ್ಲೇಷನ್ ಬಗ್ಗೆ ಇರ್ಬೋದು, ಮತ್ತು ಹಾಗೆ ನೋಡ್ಕೋದ್ರೆ ಪ್ರೊಟಗನಿಸ್ಟ್ ಕೂಡ ಇಮಿಗ್ರೆಂಟು, ಆತ ಕೂಡ ಇಮಿಗ್ರೆಂಟು. ಇಬ್ಬರು ಇಮಿಗ್ರೆಂಟ್ ಮಧ್ಯೆ ಯಾವ ರೀತಿ ಒಂದು ಏನೋ ಒಂದೇ ಇದಕ್ಕೋಸ್ಕರ ಪೈಪೋಟಿ ನಡಿಬೋದು ಅಥವಾ ಕಾನ್ಫ್ಲಿಕ್ಟ್ ಬರ್ಬೋದು ಅನ್ನೋದನ್ನು ಕೂಡ ಬಂತು. ಸೊ ಅಲ್ಲಿ ಸೂಕ್ಷ್ಮತೆಗಳನ್ನ ನೋಡಕ್ಕೆ ಹೋದರೆ ಅದ್ವೈತದ ಒಂದು ತತ್ವ ಜೊತೆಗೆ ಇನ್ನೂ ಒಂದು 2-3 ಎಳೆಗಳು ಬರುತ್ತಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ಸೊ ಅದ್ರದ್ದು ಒಂದು ಸಣ್ಣ ಝಲಕನ್ನ ನೋಡಿಕೊಂಡು ವಾಪಸ್ ಬಂದು ಈ ಸಂದರ್ಶನ ಮುಂದುವರ್ಸೋಣ. Bag. Now. Now! Don't try to do anything stupid. Trust me, you do not want to die tonight. You think you can take anything from me? Watch yourself, man. Watch yourself, man. Watch yourself. I didn't mean to rob you. It's just... I'm sorry, man. I'm just trying to survive, man. I'm an immigrant. Like you, but... This economy, this crisis, it's all killing me, man. Can't even afford to make ends meet anymore. Sorry, I didn't mean to run. ಈಗ ಮುಂದೆ ಈ ಪ್ರೊಡಕ್ಷನಲ್ಲಿ ನೀವು ಹಿಂದೆ ಹೇಳ್ದಂಗೆ ಮಗ್ಗರ್ ಸೀನ್ನಲ್ಲಿ ಒಂದು ಚಾಲೆಂಜಸ್ ಬಂತು ಅಂತ ಹೇಳಿದ್ರಿ, 2 ದಿವಸ ಶೂಟ್ ಮಾಡಬೇಕಾಗಿ ಬಂತು ಅಂತ. ಅದೇ ರೀತಿ ಮತ್ತಿನ್ಯಾವ ರೀತಿಯ ನಿಮಗೆ ಪ್ರೊಡಕ್ಷನ್ ಚಾಲೆಂಜಸ್ ಬಂತು ಈ ಸಿನಿಮಾ ಮೇಕಿಂಗಲ್ಲಿ? ಸರ್, ಪ್ರೊಡಕ್ಷನ್ ಚಾಲೆಂಜಸ್ ಅಂತೂ ತುಂಬಾನೇ ಬಂದಿದೆ. ಆ, ಪ್ರತಿಯೊಂದು ನಾವು ಒಂದು ಸೀನ್ ಮಾಡಬೇಕಾದ್ರೂ ನೀವು ನೋಡಿರ್ಬೋದು, ಅಲ್ಲಿ ಒಂದು ಸೀನಲ್ಲಿ ಇವರು ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ಸೊ ಕಾರ್ ಡ್ರೈವಿಂಗ್ ಏನಿದೆ, ನಾವು ಸುಮ್ಮನೆ ಹಾಗೆ ಕಾರು ಒಳಗಡೆ ಕುತ್ಕೊಂಡು ಅದ್ರದ್ದು ಇಂಪ್ಯಾಕ್ಟ್ ಅಷ್ಟೊಂದು ಇರೋದಿಲ್ಲ ಅಂತ ನಾವು ಕಾರ್ ಮೌಂಟ್ ಉಪಯೋಗಿಸಿದ್ವಿ. ಸೊ ಕಾರ್ ಮೌಂಟು ಸ್ವಲ್ಪ ವೆಚ್ಚ ಇರುತ್ತೆ. ಆಮೇಲೆ ಇನ್ನೊಂದು ನಾವು ಏನು ಅಟೆನ್ಷನ್ ಕೊಡಬೇಕು ಅಂದರೆ, ಕಾರ್ ಮೌಂಟ್ ಹಾಕಿದಾಗ ಅದು ಕರೆಕ್ಟಾಗಿ ಕುತ್ಕೋಬೇಕು. ಏನಾದ್ರು ಸ್ವಲ್ಪ ಲೂಸ್ ಆಯಿತು, ಏನಾದರೂ ಆಯಿತು ಅಂದರೆ ಕ್ಯಾಮ್ರಾ ಬಿದ್ದು ಹೋಗ್ಬಿಡುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ನಾವು ಕರೆಕ್ಟಾಗಿ ಕೂರಿಸ್ಬಿಟ್ಟು ಎಲ್ಲ ಮಾಡಿ
ನಂತರ ಅದು ನಾವು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಮಾತ್ರ ತಗೊಂಡು ಹೋಗಕ್ಕೆ ಸಾಧ್ಯ ಆಯಿತು. ಯಾಕೆಂದರೆ ಮೇನ್ ರೋಡಲ್ಲಿ ನಮಗೆ ಅಲ್ಲಿ ಅಲೌಡ್ ಇರಲಿಲ್ಲ, ಪರ್ಮಿಷನ್ಸ್ ಇರಲಿಲ್ಲ. ಬರೀ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಮಾತ್ರ ತಗೊಂಡು ಹೋದ್ವಿ. ಸೊ ಅದಾದಮೇಲೆ ಮುಖ್ಯವಾಗಿ ಆ, ನಮಗೆ ಒಂದು ಡೆಡ್ಲೈನ್ ಇದ್ದಿದ್ದು. ಐ ಮೀನ್ ಏನು ಅಂದರೆ ಒಂದು ವೀಕೆಂಡ್, ಒಂದು ದಿವಸದಲ್ಲಿ ಎಸ್ಪೆಷಲಿ ಅದು ಬೀಚ್, ಆಮೇಲೆ ಇವರು ಶ್ರುತಿ ಮತ್ತು ರಘುರಾಮ್ ಅವ್ರಿಗೆ ಏನು ಸೀನ್ಸ್ ಇದೆ ಅದು ಒಂದೇ ದಿವಸದಲ್ಲಿ ಅದನ್ನು ಮುಗಿಸ್ಬೇಕಾಗಿತ್ತು. ಯಾಕೆಂದರೆ ನೆಕ್ಸ್ಟ್ ವೀಕ್ ನಾನು ಯು ಎಸ್ಸಿಗೆ ಹೋಗ್ತಾ ಇದ್ದೆ. ಅದಾದ ನಂತರ ಶ್ರುತಿ ಅವರು ಬೇರೆ ಕಡೆ, ಅವರು ಎಲ್ಲೋ ಬೇರೆ ಕಡೆ ಟ್ರಾವೆಲ್ ಮಾಡ್ತಾ ಇದ್ರು. ನಮಗೆ ಟೈಮೇ ಇರಲಿಲ್ಲ. ಸೊ ಎನಿ ಕಂಡೀಷನ್ ಇವತ್ತು ಮಾಡಬೇಕು ಅಂತ. ಬಟ್ ಆವತ್ತಿನ ದಿವಸ ನಾವು ನೋಡಿದ್ವಿ, ವೆದರ್ ಬಹಳನೇ ತುಂಬ ಮಳೆ, ಆಮೇಲೆ ಗಾಳಿ ಈ ಥರ ಇತ್ತು. ಆಮೇಲೆ ನಾನು ಹೇಳಿದೆ, ಏನೇ ಆಗಲಿ ಇವತ್ತು ಮಾಡಿಬಿಡೋಣ. ಸೊ ಅಂತ, ಏಕೆಂದರೆ ಹಿಂದೆನೂ ನಾವೊಂದು ಶಾರ್ಟ್ ಫಿಲ್ಮಲ್ಲಿ ಇದೇ ಥರ ನಾವು ಸ್ನೋ ತೋರಿಸ್ಬೇಕು ಅಂತ ಹೇಳಿ ಮಾಡಕ್ಕೆ ಹೋದಾಗ ನಮಗೆ ನಿಜವಾಗ್ಲೂ ಸ್ನೋ ಸ್ಟಾರ್ಮ್ ಬಂದ್ಬಿಟ್ಟಿತ್ತು. ಆ ಸ್ನೋ ಸ್ಟಾರ್ಮಲ್ಲೇ ಶೂಟ್ ಮಾಡಿದ್ವಿ. ಸೊ ಹಾಗಾಗಿ ಆ ಧೈರ್ಯದಿಂದ ನಾನು ಹೇಳಿದೆ, ಏನೇ ಆಗಲಿ ಮಾಡೋಣ, ಎಲ್ಲಾದರೂ ಹೆಚ್ಚು ಕಡಿಮೆ ವೆದರ್ ಆದರೂ ಒಂದು ಟ್ವಿಸ್ಟ್ ಮಾಡ್ಕೋಬೋದು, ಏನೋ ಅಂಬ್ರೆಲ್ಲ ಇಟ್ಕೊಂಡು ಮಾಡ್ಬೋದು, ಏನೋ ಮಾಡೋದು, ಮಳೆಯಲ್ಲಾಗಲಿ ಪರವಾಗಿಲ್ಲ, ನಾವು ಶೂಟ್ ಮಾಡೋಣ ಅಂತ ಹೇಳಿ ಆ ಒಂದು ದೃಢ ನಿರ್ಧಾರ ತಗೊಂಡ್ಬಿಟ್ಟು ನಾವು ಮಾಡಿದ್ವಿ. ಬಟ್ ಅಂತ ಮಳೆ ಮತ್ತು ಗಾಳಿ ಇದ್ರೂ ಕೂಡ ಕೊನೆಗೆ ಇಟ್ಸ್ ಎ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮಗೆ ಓವರ್ ಕಾಸ್ಟ್ ಲೈಟಿಂಗ್ ಸಿಕ್ತು. ಓವರ್ ಕಾಸ್ಟ್ ಇರೋದ್ರಿಂದ ನಿಮಗೆ ಫೋಟೋಗ್ರಫಿ ತುಂಬ ಸ್ಮೂತ್ ಆಗಿ ಬಂದಿದೆ, ನೀವು ನೋಡಿರ್ಬೋದು. ಸೊ ಸೊ ಈ ಥರ ಚಾಲೆಂಜ್ಗಳು ಇದ್ರೂ ನಾವು ಅದನ್ನು ದಾಟ್ಬಿಟ್ಟು ಈ ಚಿತ್ರನ ಮಾಡಿದ್ವಿ. ವೆರಿ ನೈಸ್, ಥ್ಯಾಂಕ್ ಯು. ಈಗ ನನಗೆ ಶ್ರುತಿ, ಕಾರ್ತಿಕ್ ಮತ್ತು ರಘುರಾಮ್ ಅವ್ರ ಹತ್ರ ಏನು ತಿಳ್ಕೊಬೇಕು ಅಂತ ಬಯಸ್ತೀನಿ ಅಂದರೆ, ನಿಮಗೆ ತುಂಬ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂಥ ಸೀನು ಯಾವುದು ಇದರೊಳಗೆ? ವೈಯಕ್ತಿಕವಾಗಿ ನೀವು ಯು ಗೇವ್ ಯುವರ್ ಬೆಸ್ಟ್ ಅಂತ ಅನಿಸಿದ್ದು ಯಾವುದಿರ್ಬೋದು? ನಿಜವಾಗ್ಲೂ ಹೇಳಬೇಕು ಅಂದರೆ ಐ ಥಿಂಕ್ ಆಲ್ ದ ಸೀನ್ಸ್ were written so well. ಅದನ್ನ ಪರ್ಫಾರ್ಮ್ ಮಾಡ್ತಾ, we are doing something good. Basically author backed script. ಒಳ್ಳೆ, at least I was fortunate to get a very good good writing. So ಅಂದಾಗಿ most of the scenes were done well. ನನಗೆ ಪರ್ಸನಲಿ the scene that I felt was most challenging, ಯಾವುದಕ್ಕೆ ನಾನು ಮೆಂಟಲಿ ಪ್ರಿಪೇರ್ ಮಾಡಿಕೊಂಡು ಪರ್ಫಾರ್ಮ್ ಮಾಡಬೇಕು, that was the scene just after my interaction with Karthik. ಒಂದು ಬ್ಯೂಟಿಫುಲ್ ಲೊಕೇಶನ್, ಅಲ್ಲಿ ಒಂದು ಒಳ್ಳೆ ಚರ್ಚ್ ಮುಂದೆ, ವೆರಿ ಮೆಜೆಸ್ಟಿಕ್ ಕಥೀಡ್ರಲ್ ಸ್ಟೈಲ್ಡ್ ಡಿಸೈನ್, ಒಳ್ಳೆ ಜಾಗ, ಒಳ್ಳೆ ಮೂಡ್ ಕೊಡುತ್ತೆ, ಸಿಕ್ಕಾಪಟ್ಟೆ ಚಳಿ. ಆ ಚಳಿಯಲ್ಲಿ ಅದು ಒಂದು ನಾವು ಸೀನ್ ಮುಗಿಸಿ ಬಿಫೋರ್ ಲೈಟಿಂಗ್ ಗೋಸ್ ಆಫ್, ಬಿಕಾಸ್ ನಾವು ತುಂಬ ಜಾಸ್ತಿ ನ್ಯಾಚುರಲ್ ಲೈಟಿಂಗ್ನ ಯೂಸ್ ಮಾಡ್ಕೊಂಡ್ವಿ. ಸೊ ನಮ್ಮ ಬಜೆಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ಆಕಾಶದ ಮೇಲೆ ನಮಗೆ ವಿಶ್ವಾಸ. ವಿ ಹ್ಯಾವ್ ಟು ಟ್ರಸ್ಟ್ ದ ನೇಚರ್ ಟು ಸಪೋರ್ಟ್ ಅಸ್. ಸೊ ದಟ್ ವಾಸ್ ಅವರ್ ಬಜೆಟ್ ವಾಸ್ ದ ಯೂನಿವರ್ಸ್. ಸೊ ಆ ಸೆಟಪ್ನಲ್ಲಿ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ನನಗೆ ಒಂಥರ ಕಾನ್ಫಿಡೆನ್ಸ್ ನನಗೆ ನನ್ನ ಮೇಲೆ. ಎಲ್ಲ ಮುಗಿಸ್ಬಿಟ್ಟು ಲಾಸ್ಟ್ ನಿನ್ನ ಸೀನ್ ತೊಗೊಂಡ, ನನಗೆ ಭಯ. ಇಟ್ಸ್ ಅ ವೆರಿ ಡ್ರಾಮ್ಯಾಟಿಕ್ ಸೀನ್. ಐ ಬ್ರೇಕ್ ಡೌನ್. ಅದು ಸರಿಗೆ ಬರದೆ ಹೋದರೆ ಅಂತ ನನಗೆ ಒಂಥರ ಯೋಚನೆ. ಬಟ್ somehow I think that scene came out, ನನಗೆ ಅನಿಸುತ್ತೆ ಐ ವಾಸ್ ಸಪೋಸ್ ಟು ವೀಪ್. ನಾನು ಈ ಥರ ಕ್ಯಾಮ್ರಾ ಕ್ಯೂ ಮೇಲೆ ನಾನು ಹತ್ತಿಲ್ಲ, ನನಗೆ ಐ ಹ್ಯಾವ್ ನೆವರ್ ಡನ್ ದಿಸ್, ಇಟ್ಸ್ ಅ ಚಾಲೆಂಜಿಂಗ್ ಸಿಚುವೇಶನ್. ಸೊ ನನಗೆ ವಾಸ್ ಲೈಕ್, ಡೂ ಇಟ್, ನಾನು ಸರಿ ಮಾಡ್ತೀನಿ, ಒಂದು ಮಾಡೋಣ ಅಂದ್ಬಿಟ್ಟು ಐ ಥಿಂಕ್ ದಟ್ ಸೀನ್ ಕೇಮ್ ಔಟ್ ಫೇರ್ಲಿ ವೆಲ್. ನಿಮಗೆ ನೀವು ಸೀನಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬಟ್ ನನಗೆ ಪರ್ಸನಲಿ ದಟ್ ವಾಸ್ ಫೇರ್ಲಿ ಚಾಲೆಂಜಿಂಗ್. ಸೊ ಐ ಟು ಸೈಕ್ ಮೈ ಸೆಲ್ಫ್. ಆ್ಯಂಡ್ ಅದು ಬಂತು ಒಂದ್ಸತಿ, ಆ ಫ್ಲೋ ಬಂದಾದ್ಮೇಲೆ ಐ ವಾಸ್ ಇನ್ ದಟ್ ಸ್ಟೇಟ್ ಆ್ಯಂಡ್ ಐ ವಾಸ್ ಬಾಲಿಂಗ್ ಅವೇ. ಅದು ಹೋಪ್ಫುಲಿ ಯು ಲೈಕ್ ಇಟ್ ಇನ್ ದ ಫಿಲ್ಮ್. ಯಾ ನನಗೆ ಲೈಕ್ ಐ ಸೈಡ್ 2 ಥರದ್ದು ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಅದರಲ್ಲಿ ಒನ್ ಆಫ್ ದ ಥಿಂಗ್ಸ್ ವೇರ್ ಐ ಪ್ಲೇ ದ ವೈಫ್. ಅಲ್ಲಿ ದರ್ ಇಸ್ ಅ ಸೀನ್ ವೇರ್ ನಂದು ಮತ್ತು ಮಹೇಶ ಅನ್ನೋ ಕ್ಯಾರೆಕ್ಟರ್ ಮಧ್ಯ ಸ್ವಲ್ಪ ಮಾತುಕತೆ ಆಗುತ್ತೆ. ಅದರಲ್ಲಿ ಸ್ಟಾರ್ಟಿಂಗಿಂದ ಕಾಮ್ ಆಗಿ ಹೋಗಿ ಆಮೇಲೆ ದ ಎಮೋಷನ್ ಕೈಂಡ್ ಆಫ್ ಗ್ರೋಸ್, ಎಂಡ್ಸ್ ಇನ್ ಆ್ಯಂಗರ್ ಆ್ಯಂಡ್ ದೆನ್ ಸ್ಟಾರ್ಮಿಂಗ್ ಆಫ್. ಸೊ ಅದು ಅದನ್ನ ಆ್ಯಂಡ್ ಲಾಟ್ ಆಫ್ ಮೂಮೆಂಟ್. ಒನ್ ಆಫ್ ದ ಫಸ್ಟ್ ಸೀನ್ಸ್ನಲ್ಲಿ ಮೂಮೆಂಟ್ ಇರೋ ಸೀನ್ಸ್ ನನಗೆ. ಸೊ ಹಾಗಾಗಿ ನಂಗದು
ಪ್ಲೇ ಮಾಡೋದಕ್ಕೆ ಮತ್ತು ವೆನ್ ಐ ವಾಸ್ ಪ್ರೆಪಿಂಗ್ ಆಲ್ಸೋ ನಂಗೆ ಅದನ್ನು ಯೋಚನೆ ಮಾಡಿ ವಾಸ್ ವೆರಿ ಎಕ್ಸೈಟೆಡ್ ಫಾರ್ ಇಟ್. ಸೊ ಹೋಪ್ಫುಲಿ ಎವ್ರಿಬಡಿ ವಿಲ್ ಲೈಕ್ ಇಟ್. ಯಾ ಇಲ್ಲ ನಂಗೂ ತುಂಬ ಆ ಇಷ್ಟ ಆಯಿತು ಸೀನ್ ಅವ್ರಿಗೆ. ಮುಖ್ಯ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಇಸ್ ಆ ಸೀನಲ್ಲಿ ನಾವು ಕ್ಯಾರೆಕ್ಟರ್ಸ್ ತುಂಬಾ ಮೂಮೆಂಟ್ ಇದೆ, ಕ್ಯಾಮ್ರಾ ಮೂಮೆಂಟು ಇದೆ. ಹೌದು. ಸೊ ನಾವು ಎಮೋಷನ್ ಹಿಡ್ಕೊಂಡು Yeah. ವಿ ಆಲ್ಸೋ ಹ್ಯಾವ್ ಟು ಬಿ ಕಾನ್ಶಿಯಸ್ ಆಫ್ ವೇರ್ ದ ಕ್ಯಾಮ್ರಾ ಇಸ್, ಇಲ್ಲದ್ರೆ ನಾವು ಔಟ್ ಆಫ್ ಫ್ರೇಮ್ ಹೊಟ್ಟೋಗ್ತೀವಿ. ಸೊ ಅದೆರಡನ್ನೂ ಇಟ್ಕೊಂಡು ನಾವು ಮಾಡಿದ್ದು ಇಟ್ ವಾಸ್ ಫನ್ ಶೂಟಿಂಗ್ ದಟ್ ಸೀನ್ ಆಕ್ಚುಲಿ. ಸೊ Yeah. ನಿಜ ಹೌದು, ಚೆನ್ನಾಗಿ, ದಟ್ ವಾಸ್ ಆಲ್ಸೋ ಫನ್. ಹೌದು. ಯಾ ಕಾರ್ತಿಕ್ ಅವರೇ. ನಾನು ಹೇಳ್ಬೇಕಂದ್ರೆ ಅದೇ ನಾನು ರಘುರಾಮ್ ಅವ್ರ ಜೊತೆ ಮಾಡಿದ್ದು ಅದು ಚರ್ಚ್ ಲೊಕೇಶನ್ ಇತ್ತು. ಆ ಲೊಕೇಶನ್ ಅಂತೂ ತುಂಬಾ ಚೆನ್ನಾಗಿತ್ತು. ಮಾಡಿದ್ದು ಏನು ಸೀನ್ ಇದೆ ಅದಕ್ಕೇನು ನನಗೆ ಡೈಲಾಗ್ಸ್ ಕಳಿಸಿದ್ರು. ಆ ಡೈಲಾಗ್ಸ್ ನೋಡಿದಾಗಲೇ ನನಗೆ ತುಂಬಾ ಇಷ್ಟ ಆಯಿತು, ತುಂಬಾ ಚೆನ್ನಾಗಿದೆ ಅಂತ. ಅದು ಎಸ್ಪೆಷಲಿ ರಘುರಾಮ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದಂತ, ಅದು ಫೇಸ್ ಟು ಫೇಸ್ ಒಂದು ಟಕ್ಕರ್ ಕೊಡೋ ಅಂತ ಒಂದು ಎರಡೂ ಪಾತ್ರ ಆ ಥರ ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡೋ ಅಂಥದ್ದು, ಒಂದು ಸೀರಿಯಸ್ ಕಾನ್ವರ್ಸೇಷನ್ನು. ಬಟ್ ನಾನು ಲೈನ್ಸ್ ಪ್ರಿಪೇರ್ ಆಗಿದ್ದೆ, ನಾನೊಂದು ಟೋನಲ್ಲಿ ಹೇಳ್ತಾ ಇದ್ದೆ. ಬಟ್ ನಮ್ಮ ನವೀನ್ ಅವರು ಸಜೆಸ್ಟ್ ಮಾಡಿದ್ರು, ನೋಡಿ ಇಲ್ಲ ಈ ಥರ ಹೇಳಿ ಅಂತ. ಅವ್ರು ಹೇಗೆ ಹೇಳಿದ್ದಾರೆ ಆ ಥರ ಮಾಡಿದೆ. ಅಲ್ಟಿಮೇಟ್ಲಿ ಆ ಸೀನ್ ಆದ ತಕ್ಷಣ ನನಗೆ ಅನಿಸಿದ್ದು ಓಕೆ ಓಕೆ ವಿ ಹ್ಯಾವ್ ಡನ್ ಗುಡ್ ಜಾಬ್ ಅಂತ. ಆ ಸೀನ್ ಆ ಥರ ಡಿಸೈನ್ ಇತ್ತು. ಆಮೇಲೆ ಅಲ್ಲಿ ಇದ್ದಿದ್ದು ಏನು ಟೆಕ್ನಿಕಲ್ ಕ್ರೂ ಏನಿತ್ತು, ತುಂಬ ಲಾಂಗ್ ಡಿಸ್ಟೆನ್ಸಿಂದ ಶಾರ್ಟ್ಸ್ ತೊಗೊತಾ ಇದ್ರು. ಆಮೇಲೆ ಕ್ಲೋಸ್ ಶಾರ್ಟ್ಸ್ ಓವರ್ ದಿ ಶೋಲ್ಡರ್ಸ್, ಅಂದರೆ ಪಾಪ ತುಂಬ ಶ್ರಮ ವಹಿಸ್ತಾ ಇದ್ರು. ಅವತ್ತಿನ ದಿನ ತುಂಬ ಕೋಲ್ಡ್ ಇತ್ತು. ಆದ್ರೂ ಐ ಥಿಂಕ್ ವಿ ವರ್ ವೇರಿಂಗ್ ಬ್ಲೇಸರ್ಸ್ ಆ್ಯಂಡ್ ಡೂಯಿಂಗ್ ದ್ಯಾಟ್. ದಟ್ ವಾಸ್ ಎ ನೈಸ್ ಸೀನ್ ಆ್ಯಂಡ್ ದೆನ್ ಅದು ತುಂಬ ಸ್ಯಾಟಿಸ್ಫೈಯಿಂಗ್ ಆಗಿತ್ತು ನನಗದು. ನವೀನ್, ನೀವು ಸ್ಕ್ರಿಪ್ಟ್ ಬರ್ದಾಗಿಂದಾನು ಮತ್ತು ಅದು ತೆರೆ ಮೇಲೆ ಬಂದಾಗಿರೋದಕ್ಕೂ ಡಿ ಯು ಫಸ್ಟ್ ಆಫ್ ಆಲ್ ಲೈಕ್ ಆರ್ ಯು ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ವಿತ್ ವಾಟ್ ಯು ಹ್ಯಾಡ್ ಇನ್ ದಿ ಮೈಂಡ್ ಟು ಹೌ ಇಟ್ ಹ್ಯಾಸ್ ಕಮ್ ಔಟ್? ಅದು ಒಂದು. ಮತ್ತು ಕೆಲವೊಂದು ಕಡೆ ಎನ್ಹಾನ್ಸ್ಮೆಂಟು ಆಗಿರ್ಬೋದು, ರೈಟ್? ನೀವು ಸ್ಕ್ರಿಪ್ಟ್ ಬರೆದಾಗ ಒಂದು ರೀತಿ ಅಂದ್ಕೊಂಡಿರ್ಬೋದು, ಅದು ರಘುರಾಮ್ ಅವ್ರ ಆ್ಯಕ್ಟಿಂಗಲ್ಲಾಗಿ ಅಥವಾ ಕಾರ್ತಿಕ್ ಅವ್ರ ಆ್ಯಕ್ಟಿಂಗಲ್ಲಿ ಅಥವಾ ಶ್ರುತಿ ಅವ್ರ ಆ್ಯಕ್ಟಿಂಗಲ್ಲಿ ಇನ್ನೂ ಚೆನ್ನಾಗಿ ಮೂಡ್ ಬಂದಿರ್ಬೋದು. ಆ ಥರದ್ದು ಏನಾದ್ರು ಒಂದಿದ್ದರೆ ಹಂಚ್ಕೋಬೋದಾ ನಮ್ಮ ಜೊತೆ? ಖಂಡಿತ ಸರ್. ನಿಜ ಹೇಳಬೇಕು ಅಂದರೆ ಯಾವುದೇ ಫಿಲ್ಮ್ ಮೇಕರ್ಗಾಗಲಿ ಕೊನೆಗೆ ಒಂದು ತೃಪ್ತಿ ಅನ್ನೋದು ಇರೋದಿಲ್ಲ, ಇದು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ. ಎಸ್ಪೆಷಲಿ ನಾನು ಕೆಲವೊಂದು ಸೀಕ್ವೆನ್ಸ್ಗಳು ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಬಂದಿದೆ. ಆಮೇಲೆ ಇನ್ನು ಕೆಲವೊಂದು ನಾನು ಅಂದ್ಕೊಂಡ ಹಾಗೆ ಬರಲಿಲ್ಲ. ಬಟ್ ಅದು ಹಲವಾರು ಕಾರಣಗಳು ಅಲ್ಲಿ, ಅಂದರೆ ಪ್ರೊಡಕ್ಷನ್ ಚಾಲೆಂಜಸ್ ಇರ್ಬೋದು ಅಥವಾ ನಮಗೆ ಟೈಮ್ ಕನ್ಸ್ಟ್ರೈಂಟ್ಸ್ ಇರ್ಬೋದು. ಸೊ ಈ ರೀತಿಯಾದ ಒಂದು ಕನ್ಸ್ಟ್ರೈಂಟ್ಸಲ್ಲಿ ನಾವು ಮಾಡಿದ್ವಿ. ಬಟ್ ಅಲ್ಟಿಮೇಟ್ಲಿ ನಾನು ನೋಡಿದಾಗ ಎಸ್ಪೆಷಲಿ ನನಗೆ ಕೊನೆಯ ಸೀನ್ ಏನಿದೆ, ಅವರು ನಿಂತ್ಕೊಂಡ್ಬಿಟ್ಟು ಅವರು ಒಂದು ಒಂದು ರಿಫ್ಲೆಕ್ಷನ್ನ ನೋಡ್ತಾರೆ ನೀರಲ್ಲಿ. ಆ ರಿಫ್ಲೆಕ್ಷನ್ ನೋಡಿದ ತಕ್ಷಣ ಅವರಿಗೆ ಮಾಯಾ ಜೊತೆ ಇರೋ ಕೆಲವೊಂದು ನೆನಪುಗಳು ಬರುತ್ತೆ. ಆ ಸೀನು ನನಗೆ ಸ್ವಲ್ಪ ತುಂಬಾನೇ ಹಿಡಿಸ್ತು. ಅಂದರೆ ನನಗೆ ಸ್ವಂತ ಇದರಲ್ಲಿ ಎಸ್ಪೆಷಲಿ ಏನೋ ಐ ಶುಡ್ ಸೇ ನನಗೆ ಒಂಥರ ಗೂಸ್ ಬಂಪ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿ ಅವ್ರ ಶ್ರುತಿ ಅವ್ರ ಆ್ಯಕ್ಟಿಂಗು ಎಸ್ಪೆಷಲಿ ಆ ಇದರಲ್ಲಿ, ಆಮೇಲೆ ಪ್ಲಸ್ ರಘುರಾಮ್ ಅವ್ರ ಇಮೋಷನ್ ಎರಡು, ಅದು ನನಗೆ ಅನ್ಕೊಂಡಿದ್ದಕ್ಕಿಂತ ನನಗೆ ಇಟ್ ಹಸ್ ಕಮ್ ಔಟ್ ಬೆಟರ್ ದನ್ ವಾಟ್ ಹ್ಯಾಡ್ ಎಕ್ಸ್ಪೆಕ್ಟೆಡ್. ಅಫ್ಕೋರ್ಸ್ ಸ್ಟೋರಿಯಲ್ಲಿ ಕೆಲವೊಂದು ನಮ್ಮ ವಿಷನಲ್ಲಿ ಇದ್ದಿದ್ದೇ ಬೇರೆ ಇತ್ತು, ಬಟ್ ಅಲ್ಲಿ ಬಂದಿರೋದೇ ಬೇರೆ ಇದೆ. ಅದು ಪ್ರತಿಯೊಂದು ಸಿನಿಮಾದಲ್ಲೂ ಅದು ಆಗೋದೇನೆ. ಎಂಟೈರ್ಲಿ ನಾವು ಸ್ಕ್ರಿಪ್ಟಲ್ಲಿ ಏನು ಅನ್ಕೊಂಡಿರ್ತೀವಿ ಅದು ಬರೋದಿಲ್ಲ. ಮತ್ತು ಇನ್ನೇನಾದ್ರು ನಿಮ್ಮ ಫನ್ ಮೊಮೆಂಟ್ಸ್ ಹಂಚ್ಕೋಬೋದಾ? ಅಫ್ಕೋರ್ಸ್ ಇಟ್ ಈಸ್ ಅ ಸೀರಿಯಸ್ ಸಬ್ಜೆಕ್ಟ್, ಬಟ್ ಸ್ಟಿಲ್ ಐ ಆಮ್ ಶ್ಯೂರ್ ಲೈಕ್ ಯು ಆಲ್ ಹ್ಯಾಡ್ ಫನ್ ಇದನ್ನು ಶೂಟ್ ಮಾಡಬೇಕಾದ್ರೆ. ಸೊ ಎನಿಥಿಂಗ್ ದಟ್ ಹೆಲ್ಪ್ ಯು ಟು ಕೈಂಡ್ ಆಫ್ ಡೂ ಬೆಟರ್ ಅಟ್ ದಿ ಸೀನ್ಸ್? ಯಾ, ಐ ಮೀನ್ ಅಫ್ಕೋರ್ಸ್ ಸ್ವಲ್ಪ ಸೀರಿಯಸ್ ಸಬ್ಜೆಕ್ಟ್ ಆದ್ರೂ ನಾವು ಕೆಲಸ ಮಾಡಬೇಕಾದ್ರೆ ಯಾರೂ ಸೀರಿಯಸ್ ಆಗಿರಲಿಲ್ಲ. ವಿ ಹ್ಯಾವ್ ರಿಯಲಿ ಎಂಜಾಯ್ಡ್ ವಾಟ್ ವಿ ಹವ್ ಡನ್, ಎಕ್ಸೆಪ್ಟ್ ವೆದರ್ ಚಾಲೆಂಜಸ್ ಇರ್ಬೋದು, ಏನೇ ಬಂದ್ರೂ. ಆ್ಯಂಡ್ ನನಗೆ ಒಂದು ಚಿಂತೆ ನಿಜವಾಗ್ಲೂ ಇದ್ದಿದ್ದು ಏನಂದರೆ, ಎಸ್ಪೆಷಲಿ ನಾವು ಬೀಚ್ ಟೈಮಲ್ಲಿ ಮಾಡಬೇಕಾದ್ರೆ ಶ್ರುತಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಅವ್ರಿಗೆ ಈಗ ಇತ್ತೀಚೆಗೆ ಒಂದು ಗಂಡು ಮಗು ಹುಟ್ಟಿದೆ. ಸೊ ನನಗೆ ಎಕ್ಸ್ಟ್ರಾ ಅಟೆನ್ಷನ್ ಕೊಡಬೇಕು, ಅಟ್ ದ ಸೇಮ್ ಟೈಮ್ ಇಟ್ಸ್ ಅ ಸ್ಕೆಲಿಟನ್ ಕ್ರೂ.
ಇಲ್ಲಿ ಏನ್ ಮಾಡ್ಬೇಕು ನನಗೆ ಆಮೇಲೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇರಲಿಲ್ಲ. ಅವರು ಶೂಟಿಂಗ್ ಮುಗಿಸ್ಬಿಟ್ವಿ, ನಾವು ಅವ್ರನ್ನ ಬೇಗ ಆಯ್ತು ಹೋಗ್ಬಿಡಿ ನಿಮ್ದು ಪಾರ್ಟ್ ಮುಗೀತು ಅಂತ ಕಳಿಸ್ಬಿಟ್ಟೆ. ನನಗೆ ಮನಸ್ಸಿಗೆ ಒಂಥರ ಸಮಾಧಾನ ಇರಲಿಲ್ಲ. ಏಕೆಂದ್ರೆ ಅವ್ರನ್ನ ಸರಿಯಾಗಿ ನೋಡ್ಕೊಂಡ್ವೋ ಇಲ್ವೋ. ಆಮೇಲೆ ಆಮೇಲೆ ಎಸ್ಪೆಷಲಿ ನಾವು ಫುಡ್ ಅಂತ ಬಂದಾಗ ನನ್ನ ಅನುಭವದ ಪ್ರಕಾರ ಯಾವತ್ತೂ ನಮ್ಮ ಕ್ರೂ ಮೆಂಬರ್ಸ್ಗೆ ನಾವು ಆ, ಹೆಚ್ಚು ಫುಡ್ ಕೊಟ್ಟಿಲ್ಲ. ಯಾಕೆಂದ್ರೆ ಜಾಸ್ತಿ ಫುಡ್ ಕೊಟ್ಟಷ್ಟು ಆಮೇಲೆ ಅವ್ರ ಶಕ್ತಿ ಕ್ಷೀಣ ಆಗುತ್ತೆ ಅಂತ ಹೇಳಿ ವೆರಿ ಲಿಮಿಟೆಡ್ ಫುಡ್, ಆಮೇಲೆ ವೆಜಿಟೇರಿಯನ್ ಫುಡ್ ಪ್ಲಸ್ ಸ್ವಲ್ಪ ಜಾಸ್ತಿ ಹಣ್ಣು ತರಕಾರಿ ಇರುವಂತ ಫುಡ್ ಈ ರೀತಿ ಕೊಡ್ತಾ ಇರ್ತೀವಿ. ಸೊ ಅವಾಗ ಅವರು ಆಕ್ಟಿವ್ ಆಗಿರ್ತಾರೆ, ಮತ್ತೆ ಹಸಿವೆ ಆಗುತ್ತೆ, ಮತ್ತೆ ತಗೊಳ್ಳಿ ಅಂತ ಚಿಕ್ಕದಾಗಿ. ಸೊ ಈ ಓಕೆ. ರೀತಿ ಇರ್ಬೇಕಾದ್ರೆ ನನಗೆ ಸ್ವಲ್ಪ ಆ, ನನ್ನ ಮನಸ್ಸಲ್ಲಿ ಸಂಕೋಚ ಆಯ್ತು, ಇವರಿಗೆ ನಾವು ಸರಿಯಾಗಿ ಊಟ ಕೊಟ್ಟಿದ್ವೋ ಇಲ್ಲ ಅಂತ. ಬಟ್ ಎನಿವೇಸ್ ಅವರು ತುಂಬಾ ಸಹಕಾರ ಕೊಟ್ರು ನಮಗೆ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ವಿ ಡೆಫಿನೆಟ್ಲಿ ಹ್ಯಾಡ್ ಫನ್ ಶೂಟಿಂಗ್ ದಿಸ್ ಫಿಲ್ಮ್. ಇಲ್ಲ ಅದನ್ನ ಕಾಂಪ್ಲಿಮೆಂಟ್ ಮಾಡೋದಕ್ಕೆ ಶ್ರುತಿ ಅವರು ಐ ವಾಸ್ ಜಸ್ಟ್ ಜೋಕಿಂಗ್ ಅಂಡ್ ಸೆಡ್ ದೇರ್ಸ್ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್. ಅವರು ಅವ್ರ ಹಸ್ಬೆಂಡ್ ಒಳ್ಳೆ ಸ್ನಾಕ್ಸ್ ತಗೊಂಡು ಬಂದಿದ್ರು. So, ತಿಂಡಿ ಡಿಪಾರ್ಟ್ಮೆಂಟ್ ಮೇಡ್ ದ ಡೇ ಸಕ್ಸಸ್ಫುಲ್ ಅಂತ ನನಗೆ ಅನ್ಸುತ್ತೆ. Yeah, yeah. So, yeah, but ಎಲ್ಲರೂ ಚೆನ್ನಾಗಿ ನೋಡ್ಕೊಂಡ್ರು ಸೆಟ್ ಅಲ್ಲಿ. ಆಫ್ ಕೋರ್ಸ್ ದೇರ್ ವರ್ ಚಾಲೆಂಜಸ್ ಅಂಡ್ ಎಲ್ಲರೂ ಕನ್ಸ್ಟ್ರೈಂಟ್ಸ್ ಮೇಲೆ ವರ್ಕ್ ಮಾಡ್ತಿದ್ರಿ, ಸೊ ಐ ಟೋಟ್ಲಿ ಅಂಡರ್ಸ್ಟ್ಯಾಂಡ್. ಬಟ್ ಯಾ ಐ ಥಿಂಕ್ ನಾವೇ ಒಂದು ಫುಲ್ ಫ್ರೆಂಡ್ ಗ್ರೂಪ್ ತರ ಆಗ್ಬಿಟ್ಟು ಎಲ್ಲರೂ ಕೂತ್ಕೊಂಡು ವೈಲ್ ಪ್ರೊಡಕ್ಷನ್ ಸೆಟಪ್ ವಾಸ್ ಗೋಯಿಂಗ್ ಆನ್, ನಾವೆಲ್ಲ ಕೂತ್ಕೊಂಡು ಚಿಕ್ಕಿ ಮತ್ತೆ ಫ್ರೂಟ್ಸ್ ಎಲ್ಲ ತಿನ್ಕೊಂಡು ಪ್ರೋಟೀನ್ ಡ್ರಿಂಕ್ಸ್ ಎಲ್ಲ ಕುಡ್ಕೊಂಡು ವಿ ಆರ್ ಹ್ಯಾವಿಂಗ್ ಅ ಲಾಟ್ ಆಫ್ ಫನ್. ಯಾ, ಸೊ ತುಂಬಾ ಚೆನ್ನಾಗಿತ್ತು ಟೀಮ್ ಜೊತೆ ವರ್ಕ್ ಮಾಡೋದು. ತುಂಬ ಸಂತೋಷ ಅದನ್ನು ಕೇಳಿದ್ದಕ್ಕೆ. ಇನ್ನೊಂದು ಕಡೆಯದಾಗಿ ಒಂದು ಪ್ರಶ್ನೆ ಏನು ಅಂದರೆ, ಪ್ರೇಕ್ಷಕರು ನಿಮ್ಮ ಸಿನಿಮಾಯಿಂದ ಇಫ್ ದೇ ಹ್ಯಾವ್ ಟು ಟೇಕ್ ಅವೇ ಒನ್ ಮೆಸೇಜ್, ವಾಟ್ ಈಸ್ ದಟ್ ಯು ಆಲ್ ಹ್ಯಾವ್? ಎಲ್ಲರೂ ಹಂಚ್ಕೋಬೋದು. ನಿಮ್ಗೆ ಏನು ಅನಿಸುತ್ತೆ? ನವೀನ್, ಅಫ್ಕೋರ್ಸ್ ನೀವು ನಿರ್ದೇಶಕರಾಗಿ ಇದರ ವಿಷನರಿ ಆಗಿ, ವಾಟ್ ಈಸ್ ದಟ್ ಒನ್ ಮೆಸೇಜ್ ದಟ್ ದಿ ಆಡಿಯನ್ಸ್ ಶುಡ್ ಟೇಕ್ ಅವೇ? I think, of course, it's a loaded subject. Adanna we've tried to make it very relatable because a loaded subject ನಾವು ಆದಷ್ಟು ಸಿಂಪ್ಲಿಫೈ ಮಾಡಿಕೊಂಡು ಸಿಂಪಲ್ ಸಿಚುವೇಶನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಕಾನ್ಸೆಪ್ಟ್ ಜನಗಳಿಗೆ ಅರ್ಥ ಆಗುತ್ತೆ. ಸೊ ಆ ರೀತಿಯಲ್ಲಿ ಐ ಥಿಂಕ್ ದ ಒನ್ ಥಿಂಗ್ ದಟ್ ಆಡಿಯನ್ಸಸ್ ಐ ಥಿಂಕ್ ವಿಲ್ ಟೇಕ್ ಅವೇ ಇಸ್ ಎಂಪತಿ. ಎಂಪತಿ ಅನ್ನೋದನ್ನ, ಎಂಪತಿ ಇಲ್ಲದೆ ಹೋದ್ರೆ ಏನೋ ಡ್ಯುಯಾಲಿಟಿ ಬಂದ್ಬಿಡುತ್ತೆ. ಬಟ್ ಎಂಪತಿ ಎಮೋಷನ್ ಇಂದ ಯು ಕ್ಯಾನ್ ಸಿ ದ ಸೇಮ್ ಸಿಚುವೇಶನ್ ಫ್ರಮ್ ದಿ ಅದರ್ ಪರ್ಸನ್ಸ್ ಪರ್ಸ್ಪೆಕ್ಟಿವ್. ಸೊ ಅದು ತುಂಬಾ ಚೆನ್ನಾಗಿ ಮಲ್ಟಿಪಲ್ ಕಾನ್ಫ್ಲಿಕ್ಟ್ ಸಿಚುವೇಶನ್ಸ್ ನಲ್ಲಿ ಆ ಒಂದು ಎಲಿಮೆಂಟ್ ಬರುತ್ತೆ. ದಟ್ಸ್ ವಾಟ್ ಐ ಫೀಲ್. Very nicely said, Ansata. And I mean, empathy not only for others, but self-empathy is so much important for that self-realization. Is ತುಂಬಾ ಚೆನ್ನಾಗಿ ಹೇಳಿದ್ರಿ. ಶ್ರುತಿ, ಕಾರ್ತಿಕ್, ನವೀನ್. ನಾನು ಅವ್ರು ಹೇಳಿ ಅಂತ ಕಾಯ್ತಾ ಇದ್ದೀನಿ. ಓಕೆ. ಅಂದ್ರೆ ಎಲ್ಲರಲ್ಲೂ ಒಂದು ಇನ್ನರ್ ವಾಯ್ಸ್ ಇರುತ್ತೆ, ವಿಚ್ ಇಸ್ ಅ ಮಾರಲ್ ಕಾಂಪಸ್. ಅದು ಯಾವಾಗ್ಲೂ ಇರುತ್ತೆ, ಯಾವಾಗ್ಲೂ ಹೋಗುತ್ತೆ. ಥ್ರೂ ಅವರ್ ಲೈಫ್ ಜರ್ನಿ ಯಾವಾಗ್ಲೂ ಒಂದು ಇಟ್ ವಿಲ್ ಕಾಲ್ ಔಟ್ ಟು ಯು, ಅಂಡ್ ದಟ್ ಇಸ್ ಸಮಥಿಂಗ್ ದಟ್ ದಿಸ್ ಮೂವಿ ಟಾಕ್ಸ್ ಅಬೌಟ್. ಸೊ ಎಲ್ಲರೂ ನೋಡ್ಬೇಕು. ವೆರಿ ನೈಸ್. ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಅಂದ್ರೆ ನನಗೆ ಆಸ್ ಎ ಸೆಡ್ ದ ಕಂಪ್ಲೀಟ್ ಸ್ಟೋರಿ ಗೊತ್ತಿಲ್ಲದೆ ಇರೋ ಕಾರಣ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಓವರ್ ಆಲ್ ಇಲ್ಲಿ ಏನು ಡಿಸ್ಕಷನ್ ಸಿಕ್ಕಿರೋದಂದ್ರೆ, ನಾವು ಪ್ರಪಂಚನ ಅಥವಾ ನಾವು ಎಲ್ಲ ನೋಡ್ಬೇಕಾದ್ರೆ ಅವರ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ನೋಡಬೇಕು ಅನ್ನೋದೊಂದು ಒಂದು ಮೆಸೇಜ್ ಕೊಡೋದು ಮೋಸ್ಟ್ಲಿ ಈ ಮೂವಿ ಕೊಡ್ಬೋದು ಅಂತ ಅನ್ಕೊಂತೀನಿ. ಓಕೆ. ಐ ಥಿಂಕ್ ಮುಖ್ಯವಾದ ಏನು ಅಂದರೆ ಎವ್ರಿಬಡಿ ಕ್ಯಾನ್ ರಿಲೇಟ್ ಟು ದ ಸ್ಟೋರಿ. ನಾನು ಅದೇ ನವೀನ್ ಅವ್ರಿಗೆ ಹೇಳ್ತಾ ಇರ್ತೀನಿ, ಇಟ್ಸ್ ಅ ಕನ್ನಡ ಲ್ಯಾಂಗ್ವೇಜ್ ಶಾರ್ಟ್ ಫಿಲ್ಮ್, ಆದರೂ ದ ಯೂನಿವರ್ಸಲ್ ಮೆಸೇಜ್. ಸೊ ನೀವು ಯಾವುದೇ ಕಲ್ಚರಿಂದ ಬಂದಿರಲಿ, ಯಾವುದೇ ಭಾಷೆ ನೀವು ಮಾತಾಡ್ತಿರೋ, ಇಟ್ ಡಸಂಟ್ ಮ್ಯಾಟರ್. ಇಟ್ಸ್ ಅ ವೆರಿ ಹ್ಯೂಮನ್, ಅ ವೆರಿ ರಿಯಲ್ ಎಮೋಷನ್ ಕಟಿಂಗ್ ಅಕ್ರಾಸ್ ಏಜ್ ಗ್ರೂಪ್ಸ್ ಆಲ್ಸೋ. ಸೊ ಸೀನಿಯರ್ ಸಿಟಿಸನ್ಸ್ ನೋಡಿದ್ರು ಅವ್ರಿಗೆ ಇದು, of course they'll understand that. Even youngsters nodidre, even college kids can relate to the concept that's being showcased yenidu anta. So I feel there's a lot of universal appeal. So yeah. Thank you.
ಸರ್, ಇದರಲ್ಲಿ ಒಂದು ಮುಖ್ಯವಾದ ಸ್- ಆ, ಸಂದೇಶ, ನಾವೇನು ಸಂದೇಶ ಕೊಡಬೇಕು ಅಂತ ಈ ಕಥೆ ಮಾಡಲಿಲ್ಲ. Correct. ಬಟ್ ಆದ್ರೆ ಒಂದು ಸಂದೇಶ ಇದರಲ್ಲಿ ಇರೋದು ಏನು ಅಂದ್ರೆ, ಆ, ಪ್ರೀತಿ ಮತ್ತು ಆಮ್, ಪ್ರಜ್ಞೆ ಪ್ರೀತಿ ಮತ್ತು ಪ್ರಜ್ಞೆ ಇವು ಎರಡು ಮನುಷ್ಯನಲ್ಲಿ ಇತ್ತು ಅಂದ್ರೆ ಎಂಥದೇ ಕಾನ್ಫ್ಲಿಕ್ಟ್ ಬರಲಿ ಅದನ್ನ ಎದುರಿಸುವಂತ ಒಂದು ಕ್ಷಮತೆ ಆ, ಬರುತ್ತೆ. ಈ ಈ ಎರಡು ಕ್ಯಾರೆಕ್ಟರ್ಗಳು, ಈ ಪ್ರೀತಿ ಮತ್ತೆ ಪ್ರಜ್ಞೆ ಅನ್ನೋದು ಎಷ್ಟು ಮುಖ್ಯ ಒಬ್ಬರು ಜೀವನದಲ್ಲಿ. ನಮಗೆ ಇಲ್ಲಿ ಆಗ್ತಾ ಇರೋ ನಮ್ಮ ಜಗತ್ತಿನಲ್ಲಿ ಎಲ್ಲಾ ಸಮಸ್ಯೆಗಳು ಇವು ಎರಡು ಇಲ್ಲದೆ ಇರೋದಕ್ಕೇನೆ ಆಗ್ತಾ ಇರೋದು. ಒಂದು, ವಿವೇಕ ಮತ್ತು ಪ್ರಜ್ಞೆ ಇರೋದಿಲ್ಲ ಜನರಿಗೆ. ಆಮೇಲೆ ಪ್ರೀತಿ ಅನ್ನೋದು ಅವ್ರಿಗೆ ಹುಟ್ಕೊಳ್ಳೋದಿಲ್ಲ. So, ಈ ಜಗತ್ತಿನ ಬಗ್ಗೆ ಒಂದು ಪ್ರೀತಿ ನಮ್ಮಲ್ಲಿ ಇತ್ತು ಅಂದ್ರೆ ನಾವು ಪರಿಸ್ಥಿತಿ ಹೇಗಿದೆಯೋ ಅದನ್ನ ಅದೇ ರೀತಿ ಸ್ವೀಕರಿಸ್ತೀವಿ. ನಮಗೆ ಸಂಪೂರ್ಣ ಸಮರ್ಪಣೆ ಇರುತ್ತೆ. ಸೊ ಇದು ಒಂದು ಸಂದೇಶ ಸಾರತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಮುಖ್ಯವಾಗಿ. ಐ ಥಿಂಕ್ ತುಂಬ ಚೆನ್ನಾಗಿ ಸಮರೈಸ್ ಮಾಡಿದ್ದೀರಾ ನೀವು. ನಿಮ್ಮ ಅನಿಸಿಕೆ ಏನಿದೆ ಅದ್ರೊಳಗೆ ಅಂತ, ವಿಷನ್ ಏನಿದೆ ಅಂತ. ಸೊ ನೀನು ವೆಬಿನಾರ ಕಡೆ ಇದಕ್ಕೆ ಬಂದಿದ್ದೀವಿ. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಈ ಪ್ರಯತ್ನ ಎಲ್ಲರಿಗೂ ತಲುಪಲಿ, ಅದು ಒಂದು ರೀತಿಯ ಯಶಸ್ಸು ಕಾಣಲಿ. ಐ ಆಮ್ ಶೂರ್ ಲೈಕ್ ಐ ಮೀನ್ ಯು ಹ್ಯಾವ್ ಚೋಸನ್ ಎ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ರಿಲೆವೆಂಟ್ ಸಬ್ಜೆಕ್ಟ್ ಫಾರ್ ದಿ ಟೈಮ್. ಸೊ ಆದ್ದರಿಂದ ಅದು ಯಾವಾಗಲೂ ಸರ್ವಕಾಲಿಕ ಒಂದು ಅವಶ್ಯಕ ಇರೋವಂಥ ಸಬ್ಜೆಕ್ಟನ್ನು ಹುಡ್ಕೊಂಡಿದ್ದೀರಾ, ಅದನ್ನು ಚೆನ್ನಾಗಿ ನಿಭಾಯಿಸಿದ್ದೀರಾ. ಸಬ್ಜೆಕ್ಟ್ ಜೊತೆಗೆ ಅದನ್ನು ನಿಭಾಯಿಸೋದು ತುಂಬ ಇಂಪಾರ್ಟೆಂಟ್, ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸೊ ಇಡೀ ತಂಡಕ್ಕೆ ಮತ್ತೊಮ್ಮೆ ಅಭಿನಂದನೆಗಳು, ಮತ್ತು ನಿಮ್ಮ ಈ ಪ್ರಯತ್ನ ಎಲ್ಲರ ಮನಸ್ಸನ್ನು ತಲುಪಲಿ ಅನ್ನೋದನ್ನು ನಾನು ಕೇಳ್ಕೊತೀನಿ. ನಾನೇನಾದರೂ ನಿಮ್ಮನ್ನು ಕೇಳೋದು ಬಿಟ್ಟೋಗಿದ್ದರೆ ಅಥವಾ ನಿಮ್ಗೇನಾದ್ರು ಹಂಚ್ಕೊಳ್ಬೇಕು ಅಂತ ಇದ್ದರೆ ಖಂಡಿತ ಇನ್ನೊಂದೆರಡು ನಿಮಿಷ ಏನಾದ್ರು ಹೇಳಬೇಕು ಅಂತ ಇದ್ದರೆ ಖಂಡಿತ ಹೇಳಿ. ನಾನು ಒಂದು ವಿಷಯನ ಹೇಳಬೇಕು ಅಂತಿದ್ದೀನಿ. ಇದು ನಾನು ಕಥೆ ಇದು ಕಥೆ ಬರೆದಿರೋದು ನಾನು ಅಂತ ಯಾವತ್ತೂ ಹೇಳೋದಿಲ್ಲ. ಇದು ಕಥೆ ಬರೆದಿರೋದೇ ಇದು ಬಂದಿರೋದು ಒಂದು 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 ಡಿವೈನ್ ಬ್ಲೆಸ್ಸಿಂಗ್ ಇಂದ ಬಂದಿರೋದು ಸರ್. ಇದರಲ್ಲಿ ನನ್ನ ಪಾತ್ರ ಬರೀ ನಾನು ಬರೆದಿದ್ದೀನಿ ಅಷ್ಟೇ ಹೊರತು ಇದು ಕಾನ್ಸೆಪ್ಟ್ ಇಟ್ ಈಸ್ ಫ್ರಮ್ ದಿ ಯೂನಿವರ್ಸ್ ಅಷ್ಟೇ ಹೇಳ್ಬೋದು. ಆಮೇಲೆ ಇನ್ನೊಂದು ವಿಷಯ ಏನು ಅಂದ್ರೆ, ಇದರ ಹಿಂದೆ ಎಲ್ಲರ ಒಂದು ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಇತ್ತು, ಎಲ್ಲರ ಬೆಂಬಲ ಇತ್ತು. ಸೊ ಹಾಗಾಗಿ ಇದು ಚೆನ್ನಾಗಿ ಮೂಡಿ ಬಂದಿದೆ ಅಂತಂದ್ರೆ ಇದರ ಎಲ್ಲ ಕ್ರೆಡಿಟು ನಮ್ಮ ಟೀಮ್ ಮೆಂಬರ್ಸ್ಗೆ ಹೋಗುತ್ತೆ. ಇದರಲ್ಲಿ ಒಬ್ಬರು ಪ್ರಯತ್ನ ಇಲ್ಲ, ಎಲ್ಲರ ಪ್ರಯತ್ನನೂ ಇದೆ ಸರ್. ಇದು ಒಂದು ವಿಷಯ ಹೇಳಬೇಕಾಯಿತು. ಇನ್ನೊಂದೇನಂದ್ರೆ, ಇದು ಆದ ನಂತರ ಒಂದು ದೊಡ್ಡ ಪ್ರಯತ್ನ ಮಾಡಿದೀವಿ ನಮ್ಮ ಕೆನಡಾದಿಂದ. ಮಹಿಮಾ ಅಂತ ಹೇಳಿ ಒಂದು ಚಲನಚಿತ್ರನ ನಿರ್ದೇಶನ ಮಾಡುವಂತ ಒಂದು ಅವಕಾಶ ಸಿಕ್ತು. అంటే ಮೊಟ್ಟ ಮೊದಲು ಇದು ಒಂದು ಶಾರ್ಟ್ ಫಿಲ್ಮೇ ಮಾಡಿದ್ದು. ಬಟ್ ಅದನ್ನ ತಗೊಂಡೋಗಿ ಬೆಂಗಳೂರಲ್ಲಿ ಎಲ್ಲ ತೋರಿಸಿದಾಗ ಅಲ್ಲಿರೋ ಡಿಸ್ಟ್ರಿಬ್ಯೂಟರ್ಸ್, ಪ್ರೊಡ್ಯೂಸರ್ಸ್ ತುಂಬಾ ಇಷ್ಟಪಟ್ಬಿಟ್ಟು, ಇಲ್ಲ ಯಾಕೆ ಇದನ್ನ ನೀವು ಫೀಚರ್ ಫಿಲ್ಮ್ ಮಾಡಬಾರ್ದು ಅಂತ ಹೇಳಿದ್ರು. ಸೊ ಹಾಗಾಗಿ ಮತ್ತೆ ಇನ್ನೊಂದು ಫೀಚರ್ ಫಿಲ್ಮ್ ಮಾಡಿ, ಅದರಲ್ಲಿ ಕಾರ್ತಿಕ್ ಮತ್ತೆ ರಘುರಾಮ್ ಅವರು ನಾಯಕ ನಟನಾಗಿ ಅಭಿನಯಿಸಿದ್ದಾರೆ. ಸೊ ಆ ಚಿತ್ರ ಕೂಡ ಬರ್ತಾ ಇದೆ ನಮ್ಮ ಕನ್ನಡಿಗರಿಂದ. ಸೊ ಇನ್ನೂ ಹಲವಾರು ಒಳ್ಳೊಳ್ಳೆ ಚಿತ್ರಗಳನ್ನ ಕೊಡುವಂತ ಇಚ್ಛೆ ಇದೆ. ಸೊ ಹಾಗಾಗಿ ನಮ್ಮ ಮುಂದೆ ನನ್ನ TKSF ತಂಡದವರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ಬೇಕು. ಯಾಕಂದ್ರೆ ಇಂಥ ಒಂದು ಪ್ಲಾಟ್ಫಾರ್ಮ್ ನಾವು ಮಾಡಿಕೊಟ್ಟಿದ್ದಾರೆ. ಸೊ ಮೊಟ್ಟ ಮೊದಲ ಅವರು TKSF ಈ ಪ್ರಾಜೆಕ್ಟ್ ಈ ಅನೌನ್ಸ್ಮೆಂಟ್ ಬಂದಾಗಲೇ ನಾನು ಹೇಳಿದೆ, ನಾವು ಯಾವುದೇ ಒಂದು ಚಿತ್ರನ TKSF ಕೊಟ್ರೆ ಅದು ಒಂದು ಚಲನಚಿತ್ರದ ಗುಣಮಟ್ಟ ಇರಬೇಕು. ಒಂದು ಸುಮ್ಮನೆ ಕಿರುಚಿತ್ರ ಮಾಡೋದಂತಲ್ಲ, ಒಂದು ಚಲನಚಿತ್ರದ ಗುಣಮಟ್ಟ ಕೊಡೋ ಪ್ರಯತ್ನ ಮಾಡೋಣ ಅಂತ ಹೇಳಿಬಿಟ್ಟು ಆ ಉದ್ದೇಶ ಇಟ್ಟುಕೊಂಡೇ ಮಾಡಿದ್ದು ಸರ್. ಸೊ ಹೋಪ್ಫುಲಿ ಅದು ನಾವು ಆ ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡಿದ್ದೀವಿ ಅಂತ ಅನ್ಕೋತಾ ಇದ್ದೀನಿ. ಅಕಸ್ಮಾತ್ ಮಾಡಿಲ್ಲ ಅಂತಂದ್ರೆ, ಅಥವಾ ಎಲ್ಲಾದರೂ ಕಾನ್ಸೆಪ್ಟ್ನಲ್ಲಿ ಯಾರಿಗೆ ಒಂದು ಭಿನ್ನಾಭಿಪ್ರಾಯಗಳಿತ್ತು ಅಥವಾ ಎಲ್ಲಾದ್ರೂ ಒಂದು ಕೊರತೆ ಕಾಣಿತು ಅಂದ್ರೆ ಅದನ್ನ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ. ನಂತರ ಇದು ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ಇದು ತಲುಪಲಿ, ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸ್ಲಿ ಅಂತ ಕೋರ್ಕೊತೀನಿ. ಇಲ್ಲ, ಖಂಡಿತ ನಿಮ್ಮ ಒಂದು ಪ್ರಯತ್ನ ಅದು ತೆರೆ ಮೇಲೆ ಕಾಣಿಸುತ್ತೆ. ನಿಮ್ಮ ಎಲ್ಲರ ಶ್ರಮ ಕೂಡ ಅದರೊಳಗೆ ಚೆನ್ನಾಗಿ
ಕಾಣಿಸುತ್ತೆ. ಸೊ ಆದ್ದರಿಂದ ಮತ್ತೊಮ್ಮೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಮತ್ತು ವಿಶಿಂಗ್ ದಿ ಬೆಸ್ಟ್ ಫಾರ್ ಆಲ್ ದಿ ಫ್ಯೂಚರ್ ಸಕ್ಸಸ್. ಮತ್ತು ಈ ವೆಬಿನಾರ್ಗೆ ಸಮಯ ಮಾಡಿಕೊಂಡು ನಿಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದಕ್ಕಾಗಿ TKSF ಪರವಾಗಿ ಧನ್ಯವಾದಗಳು. ನಮಸ್ತೆ ಸರ್. ಥ್ಯಾಂಕ್ ಥ್ಯಾಂಕ್ ಯು. ಯು. ಥ್ಯಾಂಕ್ ಯು.